ಅಣ್ಣ ಬಂತ. ಹಾ, ನನ್ನ ಹೆಸರು ಬಂದೈತಿಲ್ಲ. ಅಲ್ಲ, ಶೇರನ್ ಬಂದಿಲ್ಲ. ನನ್ನ ಹೆಸರು ಅದ್ರಾಗಿ ಫೇಸ್ಬುಕ್ ಶೇರ್ ಅಂತಿಲ್ಲ ಬಿಡೋಣ. ಆಪ್ಷನ್ ಬಂತು. ನನ್ನ ನಂಬರ್ ಐತೆ. ಹಾ, ಆಯ್ತು. ಸ್ವಲ್ಪ ಬರ ಬಂದೈತಿ ಲಿಂಕ್. ಏನಂತೈತಿ ಮರವಾಡ. ಬಂತ ಬಂದೈತಿ. ಈಗ ಈಗ ಅದನ್ನು ಇದಕ್ಕೆ ಹಾಕ್ಬಿಡು. ಪುರಾಣ ಪ್ರವಚನ ಶ್ರೀ ಷಡತ್ತರ ಬ್ರಹ್ಮೆ ಅಡ್ಡಾಟ ಬ್ರಹ್ಮಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕ್ಕಾರಗಳನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುತ್ತಾರೆ. ಹಾಗೆಯೇ ಈಗ ಮೊದಲಿಗೆ ವೀರ್ಯಘೋಷ ಪ್ರಾರಂಭ. ಲೈವ್ ಬರೋಲ್ಲ. ಜಯ ಮಂಗಲಂ ಜಯ ಪಾರ್ವತೀಶ್ವರ ಮಹಾದೇವ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷದೇ ಭವರೋಗಿಣಾಂ ನಿಲಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಶಾಂತಾನಂದಸ್ವರೂಪಾಯ ಶಿಷ್ಯಾನಂದಪ್ರದಾಯೇ ಶ್ರೀಕಂಠಸಿದ್ಧರಾಮಾಯ ಶಿವಾಯ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ. ಪ್ರೇಮ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೇ ಜಯ. ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಮಹಾರಾಜ ಕೇ ಜಯ. ಶ್ರೀ ಬ್ರಹ್ಮರಾಮ ಸಹಿತ ಮಲ್ಲಿಕಾರ್ಜುನ ಮಹಾರಾಜ ಕೇ ಜಯ. श्री अनाथ शंभुलिंगेश्वर महाराज के जय. श्री गालिंगेश्वर महाराज के जय. श्री बसवेश्वर महाराज के जय. जय मंगलम जय नमः पार्वती प्रतिष्ठा
ಶಿವ ಮಹಾದೇವ. ವೇದಘೋಷ ಕಳಿಸಿಕೊಟ್ಟು ಬಂದಿರತಕ್ಕಂತ ಶಾಸ್ತ್ರಿಗಳಿಗೆ ಧನ್ಯವಾದಗಳು. ಚಪ್ಪಾಳೆ. ಹಾಗೆಯೇ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಬಂದಿರತಕ್ಕಂತ ಶ್ರೀ ಷಡಸ್ಥಲ ಬ್ರಹ್ಮೆ ಅಜಾತ ಶಂಭಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಮ್ಮ ಊರಿನ ಮೇಡಿ ಮಲ್ಲಿಕಾರ್ಜುನ್ ಗೌಡರು ಸ್ವಾಗತ ಮತ್ತು ಸ್ವಾಗತ. ಚಪ್ಪಾಳೆ ಮೂಲಕ ಮಾಲಾರ್ಪಣೆ ಮಾಡುವ ಮುಖಾಂತರ ಸ್ವಾಗತ ಸುಸ್ವಾಗತ. ಜೋರಾಗಿ ಚಪ್ಪಾಳೆ ಬಾರಿಸಬೇಕು. ಹಾಗೆಯೇ ಶ್ರೀ ಪುರಾಣ ಪ್ರವಚನಕಾರರಾಗಿರ್ತಕ್ಕಂಥ ಶ್ರೀ ಚಕಲ್ಕೋಟೆ ವಿಶ್ವನಾಥ ಶಾಸ್ತ್ರೀಜಿಗಳಿಗೆ ನಮ್ಮ ಮೇಟಿ ಮರೇಗೌಡರು ಬಂದು ಮಾಲಾರ್ಪಣೆ ಮತ್ತು ಸ್ವಾಗತ ಕೋರಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತ. ಸಂಗೀತ ಗವಾಯಿಗಳಿಗೆ ಈಗ ಶ್ರೀ ಶರಣಯ್ಯ ಗವಾಯಿಗಳು ಸಿದ್ದರಾಮಪುರ ಮತ್ತು ಬಳ್ಳಾರಿ ಇವರಿಗೆ ಕೂಡ ಇದೇ ಗ್ರಾಮದ ಶ್ರೀ ದೇವೇಂದ್ರಪ್ಪನವರು ಬಂದು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಮಾಲಾರ್ಪಣೆ ಮತ್ತು ಸ್ವಾಗತ ಸುಸ್ವಾಗತ. ಚಪ್ಪಾಳೆ. ಹಾಗೆಯೇ ತಬಲಾ ವಾದಕರಾಗಿರ್ತಕ್ಕಂಥ ಸುಧಾಕರ್ ಜಿ ಇವರಿಗೆ ಕೂಡ ಮಾಲಾರ್ಪಣೆ ತಕ್ಕಡಿ ನಾಗರಾಜ್ನವರು ಬಂದು ಮಾಲಾರ್ಪಣೆ ಮಾಡಬೇಕು. ಹಾಗೆಯೇ ಈ ಪುರಾಣಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಕಲ ಸದ್ಭಕ್ತಾದಿಗಳಿಗೆ, ಹೊಸಕೋಡು ಗ್ರಾಮದ ತಾಯಂದರಿಗೆ, ಮುದ್ದು ಮಕ್ಕಳಿಗೆ, ಹಿರಿಯರಿಗೆ ಸ್ವಾಗತ ಸುಸ್ವಾಗತ. ಈಗ ಪ್ರಥಮದಲ್ಲಿ ಜ್ಯೋತಿ ಉದ್ಘಾಟನೆ ಕಾರ್ಯಕ್ರಮ ಗುರುಗಳ ಮುಖಾಂತರ ಮತ್ತು ಭೇಟಿ ಗೌಡರ ಮುಖಾಂತರ. ಒದ್ಬಿಡ್ತು ನೋಡಿ सहना भवतु सहनो भुनक्तु सह वीर्यं करवावहै वीरस्मिनामधीरमस्तु महाविद्विषावहै जयमण्डलं ते नमः पार्वती महादेव ಇಲ್ಲ
ಫೇಸ್ಬುಕ್ನಾಗ ಹ್ಮ್ ಈಗ ಪುರಾಣ ಪ್ರಾರಂಭವಾಗ್ತಿದೆ. ಆದ ಕಾರಣ ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು. ಪುರಾಣ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗ್ತಿದೆ. ಎಲ್ಲರೂ ಶಾಂತ ರೀತಿಯಿಂದ ಇದ್ದು ಶಾಂತನವರ ಪುರಾಣವನ್ನು ಕೇಳಬೇಕು. ಇಂದಿನ ಪೂಜಾ ಕಾರ್ಯಕ್ರಮ ಇದೇ ಮಠದ ಮಲ್ಲಿಕಾರ್ಜುನ ಸ್ವಾಮಿ ಅವರು ನಡೆಸಿಕೊಟ್ಟು ಬಂದಿರ್ತಾರೆ. ಹಾಗೆ ಇಂದಿನ ಪ್ರಸಾದ ಸೇವೆ ಬಳ್ಳಾರಿ ಪಂಪಾಪತಿ ಇವರು ಕೂಡ ನಡೆಸಿಕೊಂಡು ಬಂದಿರ್ತಾರೆ. ಈಗ ಪುರಾಣ ಪ್ರವಚನ ಪ್ರಾರಂಭವಾಗ್ತಿದೆ. ಶಾಂತ ರೀತಿಯಿಂದ ಇರಬೇಕೆಲ್ಲರೂ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶ್ರೀಮಂತ ಪಂಚಾಚಾರ್ಯ ಮಹಾರಾಜ್ ಕಿ, ಶ್ರೀ ಶರಣಕಾಲಿಗೆ ಮಹಾರಾಜ್ ಕಿ, ಶ್ರೀ ಷಡಸ್ಥಲ ಬ್ರಹ್ಮಜಾತ ಸಂಬಲಿಂಗ ಶಿವಾಚಾರ್ಯ ಮಹಾರಾಜ್ ಕಿ, ಶ್ರೀ ಮಹಾಶಕ್ತಿ ಮಾರಮ್ಮ ದೇವಿ ಮಾತಾ ಕಿ, ಶ್ರೀ ಬಸವೇಶ್ವರ ಮಹಾಸ್ವಾಮಿ ಕಿ, ದಯಾನಯನಂ ಪಾರ್ವತೀಶ್ವರ ಮಹಾದೇವ. ಹಲೋ 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 ಜಯ ಮಂಗಲಂ ಜಯ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. श्रीमद जगत गुरु पंचाचार्य महाराज की, सिद्धलिंग शिवाचार्य महाराज की, गादलिंगेश्वर महाराज की, सांब जय नमः पार्वती शिव हर हर महादेव. करुण रसद कोटि वरिव कटाक्षद ಕರುಣ ರಸದ ಕೋಟಿ ವರಿವ ಕಟಾಕ್ಷದ ಪರತತ್ವ ಸ್ವರೂಪ ವಾಲಾಪದ ವರಪುಣ್ಯಮಯ ಶರೀರದಲ್ಲಿ ನಿರಾಭಾರಿ ಸದ್ಗುರು ಮತ್ಸಿದ್ಧಲಿಂಗಾರ್ಯರು ಇರಲಿ ಅನ್ನ ಮಾನಸದಲ್ಲಿ. ವೀಣಾ ನೂತನ ಶಬ್ದ ಪಾಣಿಯೊಂದಿರುವಂತೆ ಜಾಣ ಶ್ರೀ ಗುರುವೇ ನೀವು ನುಡಿಸಿದಂತೆ ನಾವು ಮಾನಸದಲ್ಲಿ ನುಡಿವಿ ಕೃಪೆಯಾವುದು. ಸಕಲ ಜೀವಿಗಳ ಸೃಷ್ಟಿಕರ್ತನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವ ಪರಮಾತ್ಮನನ್ನ, ದಯಾದನ ಭಗವಂತನನ್ನ ಎನ್ನ ಅಂತರಂಗದಲ್ಲಿ ಸದಾ ಸ್ಮರಿಸಿಕೊಂಡು ಜಗತ್ತಿನ ಜೀವಿಗಳ ಸೃಷ್ಟಿಕರ್ತಳಾಗಿರುವ ಎನ್ನ ಹೃದಯದ ಆರಾಧ್ಯ ದೈವಳಾಗಿ ಸಿದ್ಧರ ಸಾಧ್ಯರ ಸತ್ಪುರುಷರ ದೈವತೆಯಾದ ಸಿದ್ಧ ಪರ್ವತದ ಚೇತನಾಶಕ್ತಿಯೇ ಮಾತೆ ಅಂಬೆಯ ಪವಿತ್ರ ಚರಣ ಕಮಲಗಳಿಗೆ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ, ಶ್ರೀ ವಿಮಲ ಮತ ತತ್ವ ವೀರಶೈವ ಧರ್ಮ ಸಂಸ್ಥಾಪನಾ ಆಚಾರ್ಯ ವರಿಯರಾಗಿರುವ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ, ಬಸವಾದಿ ಪ್ರಮಥರನ್ನ, ನಾಡಿನ ಎಲ್ಲ ಶ್ರೇಷ್ಠ ಸಂತರನ್ನ, ಮಹಾಂತರನ್ನ, ದಾರ್ಶನಿಕರನ್ನ, ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳನ್ನ ಎನ್ನ ಶಿರೋ ಮಸ್ತಕದ ಮೇಲೆ ಇರಿಸಿಕೊಂಡು ಎನ್ನ ಆರಾಧ್ಯ ವಿದ್ಯಾ ಗುರುವರಿಯರು ಆಗಿರುವಂತಹ ಮಾತೃ ವಾತ್ಸಲ್ಯ ಮೂರ್ತಿತ್ವ ಇತಿವರರಾದ ಸಾಧನಾ ಸಿರಿ ಶಿವಾಚಾರ್ಯ ರತ್ನ ಸಂಭೂಷಿತರಾಗಿರುವ ಲಿಂಗೈಕ್ಯ ಷಡಸ್ಥಲ ಬ್ರಹ್ಮ ಮರಿಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ರೌಡಕುಂದ ಪೂಜ್ಯರ ಕರ್ತೃ ಸನ್ನಿಧಿಗೆ ಭಕ್ತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮೂರ್ತಿತ್ವ ಎತ್ತಿವರರೂ ಆಗಿರುವ
ನಿಮ್ಮೆಲ್ಲರ ಆರಾಧ್ಯ ಪರಮ ಪೂಜ್ಯಪಾದರು, ಬಾಲ ತಪಸ್ವಿಗಳು, ವಾಕ್ಸಿದ್ಧಿ ಪುರುಷರು ಆಗಿರುವಂತಹ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಷಡಸ್ಥಲ ಬ್ರಹ್ಮ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಪುರವರ್ಗ ಹಿರೇಮಠ ಜಂಗಮರ ಹೊಸಳ್ಳಿಯ ಪೂಜ್ಯರ ದಿವ್ಯ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತಪ್ಪದ ಮುಖಾಂತರ ಪೂಜ್ಯ ಗುರುವರಿಯರ ದಿವ್ಯ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ನಾಡು ಕಂಡ ಅಪರೂಪದ ಮಹಾಚೇತನ, ಈ ನಾಡನ್ನ ಆಧ್ಯಾತ್ಮಿಕತೆಯೊಂದಿಗೆ ಬೆಳಗಿದ ಗುರು ಸಾರ್ವಭೌಮನು, ಪರಮಾತ್ಮನ ಅಪರಾವತಾರಿಯಾಗಿ ಧರೆಗೆ ಬಂದಿರುವಂತಹ ದೈವಾಂಶ ಸಂಭೂತನಾದ ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶಕರೂ ಆಗಿರುವಂತಹ ಪುರಾಣದ ಪುಣ್ಯ ಪುರುಷ ಮಹಾಮಹಿಮ ಶರಣ ಗುಳ್ಯದ ಗಾಜಲಿಂಗಪ್ಪ ತಾತನವರ ದಿವ್ಯ ಚೇತನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತಹ ಅಸ್ಖಲಿತ ವಾಣಿಯೊಂದಿಗೆ ಸುಮಧುರವಾದ ನಾದ ನಿನಾದ ಸುನಾದವನ್ನು ಉಣಬಡಿಸುವ ಆತ್ಮೀಯ ಕಲಾವಿದರು ಆಗಿರುವಂತಹ ಸಹೋದರ ಸ್ವರೂಪಿ ಶ್ರೀಯುತ ವೇದಮೂರ್ತಿ ಶರಣಯ್ಯ ಸ್ವಾಮಿ ಗವಾಯಿಗಳು ಸಿದ್ದರಾಮಪುರ ಸಾಕಿನ್ ಬಳ್ಳಾರಿ ಅವರಲ್ಲಿಯೂ ಕೂಡ ಭಕ್ತಿಯಿಂದ ಶರಣೆಂದು ತಬಲಾ ಸೇವೆಯನ್ನು ಪಾಲಿಸುವಂತಹ ತಬಲಾ ಚತುರರು, ತಬಲಾ ಪಟುಗಳು ಆಗಿರುವಂತಹ ತಬಲಾ ಮಾಂತ್ರಿಕರಾದ ಶ್ರೀಯುತ ಸುಧಾಕರ್ ಘನಾಪಿ ಬಳ್ಳಾರಿ ಅವರಲ್ಲಿಯೂ ಕೂಡ ಭಕ್ತಿಯಿಂದ ಶರಣೆಂದು ನಡೆಯುವ ಚರಿತ್ರೆಯನ್ನ ಕೇಳಿ ಪರಮಾತ್ಮ ಕೊಟ್ಟಿರುವಂತಹ ಒಂದಿಷ್ಟು ಬದುಕನ್ನ ಮೋಕ್ಷದ ಸಾಧನೆಯತ್ತ ಒಯ್ದು ಬಂದಿರುವ ಗ್ರಾಮದ ಎಲ್ಲ ತಾಯಿಯಂದರೆ, ಮಾತೆಯರೇ, ಶರಣ ಶರಣೆಯರೇ, ಮಾತನಾಡದೇ ಕುಳಿತಿರುವ ಮುದ್ದು ಮಕ್ಕಳೇ, ಕುರುಕುರಿಯನ್ನು ತಿಂದು ಕಿರಿಕಿರಿ ಮಾಡುವಂತಹ ಪುಟಾಣಿ ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಶರಣು ಸಾಂಬಜೇ ನಮೋ ಪಾರ್ವತಿ ಶಿವ ಹರ ಹರ ಮಹಾದೇವ ಗಾಜಲಿಂಗೇಶ್ವರ ಮಹಾರಾಜಕ್ಕೆ, ಇಷ್ಟೇಳು ಸುಣ್ಣಕೊಂಡೋರ್ ಮಹಾರಾಜಕ್ಕೆ. ಶಿವನಾಮವನ್ನು ನುಡಿಯದ ಬಾಯಿ ಪಚ್ಚಲ ಕುಣಿಯಂತೆ. ಆದ ಕಾರಣ ಭಗವಂತ ಒಂದಿಷ್ಟು ದಿನಗಳ ಕಾಲ ಆನಂದವಾಗಿ ಜೀವನವನ್ನು ಮಾಡಲಿಕ್ಕೆ ಇಷ್ಟೆಲ್ಲ ಕೊಟ್ಟ ಕಳಶ ಇರೋ ಒಂದು ಮನೆ, ತಂದೆ, ತಾಯಿ, ಕುಟುಂಬ, ಪರಿಸರ, ವಾತಾವರಣ, ಜ್ಞಾನ ಎಲ್ಲ ಕೊಟ್ಟಾರಲ್ಲ. ಸುಮ್ಮನೆ ಎಲ್ಲೋ ಒಂದು ಕಡೆ ಹೋಗಿ ನೀವು ಕೇಳಿದ್ರಿ ಅಂತಂದ್ರ ಬಸ್ಸಿನಾಗ ಒಂದು ಸೀಟ್ ಬಿಟ್ಟು ಕೊಟ್ಟ ಅಂದ್ರೆ ಏನಂತಿರವ ಅವನಿಗೆ ಪುಣ್ಯ ಬಂದ. ಎದಕ್ಕ ಸೀಟ್ ಕೊಟ್ಟದಕ್ಕ ನಾ ಈ ಒಂದು ಮಾತು ಹೇಳ್ತೀನಿ, ನಮ್ಮ ವಿದ್ಯಾರ್ಥಿಗಳು ಯಾವುದೇ ವೈದ್ಯಕೀಯ ಕಾಲೇಜುಗಳ ಸೀಟ್ ಪಡಿಬಹುದು, ಆದ್ರೆ ಇವತ್ತಿನ ಸರ್ಕಾರದ ಯಾವ ಶಾಲಾ ಕಾಲೇಜುಗಳ ಬಸ್ಸಿನೊಳಗ ಸೀಟ್ ತಗೋಬಹುದು, ಆದ್ರೆ ಸರ್ಕಾರದ ಬಸ್ಸಿನೊಳಗ ಒಂದು ಸೀಟ್ ಹಾಕಬೇಕು ಸಾಹಸ ಮಾಡಬೇಕಾಗ್ಯದ. ಸೀಟ್ ಸಿಗಂಗಿಲ್ಲ ಅಂತ ಒತ್ತಡದ ಪರಿಸ್ಥಿತಿ ಒಳಗೆ ಒಂದು ಸೀಟ್ ಕೊಟ್ಟ ಅಂದ್ರೆ ಅವನಿಗೆ ಏನಂತೀವಿ ನೀವು ಪುಣ್ಯ ಬರ್ಲಿ ಅಂತ. ಮತ್ತ ಸಂದಿಗ್ಧ ಪರಿಸ್ಥಿತಿ ಒಳಗೆ ಎಲ್ಲೋ ಬ್ಯಾಂಕಿಗೆ ಹೋದಾಗ ಪೆನ್ ಬಿಟ್ಟು ಹೋಗಿರ್ತೇವೆ, ಸುಮ್ಮನೆ ಒಂದು ಸಹಿ ಮಾಡಕ್ಕ ಎಷ್ಟೊತ್ತು ಬೇಕವ ಅಲ್ಲ, ಅದು ನೀವು ಪೆನ್ ಕೇಳಿದ್ರೆ ಪೂರಾ ಕೊಡಂಗಿಲ್ಲ, ಅವ್ರು ಯಾಕೆ ಕ್ಯಾಪ್ ತೆಗೆದು ಅದೇ ಇಷ್ಟ ಅಲ್ಲ ಪೆನ್ ಕೊಡ್ತಾರೆ, ಸಹಿ ಮಾಡಿ ಒಳ್ಳೆ ಅವ್ರ ಪೆನ್ ಅವ್ರಿಗೆ ಕೊಡೋ ಕಾಲಕ್ಕೆ ಏನಂತೀವಿ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಸುಮ್ಮನೆ ಒಂದು ಕ್ಷಣ
ಅವರ ಒಂದು ಸಮಾನದ ಉಪಯೋಗ ಅವರಿಗೆ ಭಗವಂತ ನಿನಗಾಗಿ 3 ವರ್ಷಗಳ ವ್ಯಾಯಾಮದಲ್ಲಿರ್ತಕ್ಕಂಥ ದೇಹ 1 ವರ್ಷ ಅಲ್ಲ 2 ವರ್ಷ ಅಲ್ಲ 3 ವಸಂತಗಳ ಕಾಲ ಆನಂದವಾಗಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಿನಗೆ ಒಂದು ಅವಕಾಶ ಕೊಟ್ಟಲ್ಲ. ಆದ ಕಾರಣ ಇಷ್ಟೆಲ್ಲ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ನಾವು ಹಂಗಲ್ಲ. ಜೊತೆಗೆ ಬೆಕ್ಕೆತ್ತಿದಾಗ ಸಂಕಟ ಬಂದಾಗ ಅವಾಗ ಗೋವಿಂದ ಅವಾಗ ಬರೋದು ಬಾಯಿ. ಆದ ಕಾರಣ ಸಂಕಟ ಬರೋವರೆಗೂ ಮಾತ್ರ ನಾವು ಪಡೋದು ಬೇಕಾಗಿಲ್ಲ. ನಿತ್ಯನೂ ಕೂಡ ಈ 11 ದಿನಗಳ ಪರ್ಯಂತರದೊಳಗ ಒಂದಿಷ್ಟು ಶಿವನ ನಾಮಸ್ಮರಣೆ, ಭಗವಂತನ ವಿಚಾರ, ಆಧ್ಯಾತ್ಮದ ದರ್ಶನ, ಅದರ ಜೊತೆಗೆ ಅವಾಡ ಪುರುಷನಾದ ಗಾದಿಲಿಂಗಪ್ಪರವರ ಜೀವನದ ದರ್ಶನವನ್ನ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಆಲಿಸೋಣ. ತಾವೆಲ್ಲರೂ ಒಂದ್ಸಾರಿ ಜೋರಾದ ಧ್ವನಿಯಿಂದ ಜೈಕಾರವನ್ನ ಮಾಡ್ರಿ. ನಂತರ ಪ್ರಾರ್ಥನೆ. ಗಾದಿಲಿಂಗೇಶ್ವರ ಮಹಾರಾಜಗೆ ಇಲ್ಲ ಅದಿನ ಜಾತಿತ್ತವು ಗುಳ್ಳ ಕೇಳಿಸ್ಬೇಕು. ಶಂಭುಲಿಂಗ ಶಿವಾಚಾರ್ಯ ಮಹಾರಾಜಗೆ ಒತ್ತಳಿಗೆ ಕೇಳಿಸ್ ನೋಡ್ರಿ. ಈಗ ಗವಾಯಿಗಳವರಿಂದ ಮೊದಲಿಗೆ ಪ್ರಾರ್ಥನೆ, ತರುವಾಯ ಪುರಾಣ ಪ್ರವಚನ ಆರಂಭ. ಶರಣರಚರಿತಾಮೃತ ಅಮೃತ ಪರಮಾಮೃತ ಶರಣರಚರಿತಾಮೃತ ಅಮೃತ ಪರಮಾಮೃತ ಶರಣರಚರಿತಾಮೃತ
ಅಪ್ರತಿಮ ಶ್ರೇಷ್ಠ ಸಂತನು ಈ ನಾಡನ್ನ ಆಧ್ಯಾತ್ಮಿಕತೆಯೊಂದಿಗೆ ಬೆಳಗಿದ ಗುರು ಸಾರ್ವಭೌಮನು ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶಕರು ಆಗಿರುವ ಮಹಾಮಹಿಮ ಶರಣ ಗುಳ್ಯದ ಗಾದಲಿಂಗೇಶ್ವರರ ಜೀವನದ ದರ್ಶನ. ಮನಸ್ಸಿಗೆ ಆಗಬೇಕು. ಶ್ರವಣ ಕರ್ಣಗಳಿಗೆ ಮುಟ್ಟಬೇಕು. ಅಂದಾಗ ಮಾತ್ರ ಆ ಮಹಾತ್ಮರ ಜೀವನದ ವಿಚಾರಗಳೆಲ್ಲವೂ ಕೂಡ ನಮ್ಮ ಪವಿತ್ರವಾದ ಬದುಕಿಗೆ ದಾರಿ ದೀಪವಾಗಲಿಕ್ಕೆ ಸಾಧ್ಯ. ಮತ್ತೆ ಅವರ ಜೀವನದ ದರ್ಶನ ಕೇವಲ ಕಣ್ಣುಗಳಿಗಾಯ್ತು ಅಂದ್ರೆ ಉಪಯೋಗ ಇಲ್ಲಲ್ಲ. ಪುರಾಣ, ಪ್ರವಚನ, ಆಧ್ಯಾತ್ಮ ವಿಚಾರಗಳನ್ನ ಒಂದಿಷ್ಟು ಭಕ್ತಿಯಿಂದ ಆಲಿಸೋದು. ಯಾಕೆ ಪುರಾಣ ಇಡ್ತಾರ? ಹೋದ ವರ್ಷ ಇದ್ದಂಗ ಈ ವರ್ಷ ಯಾರು ಇಲ್ಲ ಐದೇನ್ರಿ. ಕೆಲವರು ಹೋದ ವರ್ಷ ಉದ್ಯೋಗಕ್ಕೆ ಪ್ರಯತ್ನ ಮಾಡಿರಿ, ಈ ವರ್ಷ ಉದ್ಯೋಗದಾಗ ಇರ್ತೀರಿ. ಹೋದ ವರ್ಷ ವರೋಪಚಾರಕ್ಕಾಗಿ ಕನ್ಯಾ ಅನ್ವೇಷಣೆ ಮಾಡಿದವರು ಅದೇ ರೀ, ಈ ವರ್ಷ ಮದುವೆ ಆದವರು ಆಗಿರಲ್ಲ. ಒಂದಿಷ್ಟು ಬದಲಾಗೋದು. ಹೆಂಗ ಬದಲಾಗೋದು ಅಂದ್ರ, ನಿತ್ಯ ನಿನ್ನ ಮನೆಯನ್ನ ಶುಚಿ ಮಾಡ್ತೀಯ ತಾಯಿ. ಶುಚಿ ಅಂದ್ರೆ ಗೊತ್ತಾಗುತ್ತಲ್ಲ, ಅಂದ್ರೆ ಮನೆಗ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಲ್ಲ, ಹೊಡಿತೀರಲ್ಲ. ಎದ್ದ ತಕ್ಷಣನೇ ಮುಖ ತೊಳೆದು ಮನೆಯನ್ನ ಒಂದು ಸಾರಿ ಸ್ವಚ್ಛಗೊಳಿಸ್ತೀವಿ. ಮನೆ ಎಷ್ಟು ಬೆಲೆ ಬಾಳದ. ಇವತ್ತಿನ ಒಂದು ದಿನಮಾನಕ್ಕೆ 30 ಲಕ್ಷ ರೂಪಾಯಿ ಮನೆ ಉದ್ಘಾಟನೆ ಮಾಡಬೇಕಾದ್ರೆ ಅಲ್ಲ, 30 ಲಕ್ಷ ರೂಪಾಯಿ ಕಟ್ಟಿ ಉದ್ಘಾಟನೆ ಮಾಡಿರ್ತಕ್ಕಂಥ ಮನೆ ಶುದ್ಧವಾಗಿರ್ಬೇಕಂದ್ರೆ ಏನು ಬಳಸ್ತೀವ? ಕಸ್ಬಾರಿಗೆ. ಅದ್ರ ಬೆಲೆ ಎಷ್ಟೈತೆ? ಕಸ್ಬಾರಿಗೆ ಬೆಲೆ 100 ರೂಪಾಯಿ, 200 ರೂಪಾಯಿ. 30 ಲಕ್ಷ ರೂಪಾಯಿ ಕಟ್ಟಿ ಇರುವಂತ ಸುಂದರವಾದ ಭವ್ಯವಾದ ನಿನ್ನ ಅರಮನೆಯನ್ನ ಶುದ್ಧಗೊಳಿಸೋದು ಕೇವಲ 100 ರೂಪಾಯಿ ಕೊಟ್ಟು ತಂದಿರುವಂತಹ ಒಂದು ಸಾಧನ ಅಲ್ಲ. ದಿನಕ್ಕೆ 3 ಸಾರಿ ಅಥವಾ 2 ಸಾರಿ ಮನೆ ಸ್ವಚ್ಛ ಇರಲಂತ ಮನೆ ಕಸ ಹೊಡಿತೀವಿ, ಮನೆ ಸ್ವಚ್ಛ ಆಗ್ತಾ. ಆರೋಗ್ಯ ಚಲೋ ಇರಲಿ ಅಂತ ಹೇಳಿ ಫಿಲ್ಟರ್ ನೀರು ಕುಡಿತೀವಿ ಅಲ್ಲ. ಅದ್ರ ನೀರು ಯಾರು ಕುಡಿಯೋದ್ರ ನೀರು ಅರಿಲ್ಲ. ಕಾದಾದ ನೀರು, ಫಿಲ್ಟರ್ ನೀರು, ಬಿಸ್ಲೇರಿ ನೀರು. ಯಾಕ? ಆರೋಗ್ಯ ಚಲೋ ಇರಬೇಕು. ಅದಕ್ಕೆ ಅವ್ರು ಆಡೇ ಮಾಡಿ ಯಾರಾದ್ರೂ ಹಾಳಾಗೋಗ್ಲಿ ನಾವು ನೆಟ್ಟಿಗಿದ್ರೆ ಸಾಕು ಅಲ್ಲ. ಆರೋಗ್ಯ ಚಲೋ ಇರಬೇಕು. ಅದಕ್ಕಂತಾರೆ ಆರೋಗ್ಯದ
ಮಹಾಭಾಗ್ಯ. ಅದು ಚಲೋ ಇಲ್ಲ ಅಂತ ಒಳ್ಳೊಳ್ಳೆ ನೀರು ಕುಡಿತೀವಿ, ಆರೋಗ್ಯ ಚಲೋ. ಈ ಶರೀರ ಚಲೋ ಇರಬೇಕಂತೇಳಿ ಕಿಮ್ಮತ್ತಿನ ಬಟ್ಟೆಯನ್ನು ತೊಡ್ತೀವಲ್ಲ, ಯಾವುದ್ರಿ? ಒಳ್ಳೊಳ್ಳೆ ಬಟ್ಟೆಗಳನ್ನೇ, ಅದು ಆನ್ಲೈನ್ಯಾಗ, ಫ್ಲಿಪ್ಕಾರ್ಟ್ನಾಗ, ಮೀಶೋದಾಗ, ಅಮೆಜಾನ್ಯಾಗ ಆಫರ್ ಅದಾವಂತೇಳಿ 1+1 ಅಂತೇಳಿ ರಾತ್ರಿ ಎಲ್ಲ ಎದ್ದು ಬುಕ್ ಮಾಡಿ, ಒಂದೂರಾಗ ಮಗ ತಾಯಿಗೆ ಹಬ್ಬಕ್ಕೆ ಗೌರಿ ಹಬ್ಬ ಬಂದೈತಂತೇಳಿ ಆನ್ಲೈನ್ ಬುಕ್ ಮಾಡಿದ್ದವ. ಚಲೋ ಕಿಮ್ಮತ್ತಿನ ಸೀರೆ. ಪಾಪ ಹೆಣ್ಮಗಳಿಗೆ ಗೊತ್ತು, ಹೊಲಕ್ಕೆ ಹೋಗೋದು ಬರೋದು, ಒಂದಿಷ್ಟು ಮನೆ ಕಸ ಮಸೂರಿ ಮಾಡಿ ಬಿಸಿ ಬಿಸಿ ಆರಾಮ್ ಕುತ್ಕೊಂಡು ಹೆಣ್ಮಗಳು. ಅಂತ ಹೆಣ್ಮಗಳಿಗೆ ಮಗ ಚಲೋ ದುಡಿತಿದ್ದ. ಒಂದು ನನ್ನ ತಾಯಿಗೆ ಒಂದು ಗಿಫ್ಟ್ ಕೊಡ್ಬೇಕಂತೇಳಿ ಆನ್ಲೈನ್ಯಾಗ ಸೀರೆ ಆರ್ಡರ್ ಮಾಡಿದ. ಆರ್ಡರ್ ಮಾಡಿದ ಮೇಲೆ ಅದು ಬಂತು, ಫೋನ್ ಮಾಡಿದ್ರು. ಪಾಪ ಈ ಹೆಣ್ಮಗಳಿಗೆ ಸಣ್ಣ ಫೋನ್ ಎತ್ತಿದ್, ಯಾರು ಹಿಂಗ ನಿಮ್ಮ ಹೆಸರಿಗೆ ಒಂದು ಸೀರೆ ಬಂದ. ಹೌದ, ಮನೆ ಹತ್ರ ಬಂದ. ಹೊರಗೆ ಬಂದಾಗ ಪಾರ್ಸಲ್ ತೆಗೆದು ಕೈ ಕೊಟ್ಟ. ಎಷ್ಟಪ್ಪ ಅಂದ. ಇದು 2,000 ರೂಪಾಯಿ ಕಡಿಮೆ ಮಾಡಿ ಒಂದು 500 ಅಂದ. ಆನ್ಲೈನ್ ಬುಕ್ ಮಾಡಿದ್ರೆ ಕಡಿಮೆ ಮಾಡಕ್ ಬರಂಗಿಲ್ಲ ಅಲ್ಲ. ಆದ್ರೆ ಹಳ್ಳಿ ವಾತಾವರಣದ ಪ್ರಾಂತಗಳನ್ನು ಬೆಳೆದವರಿಗೆ ಅದು ಗೊತ್ತಿರೋದಿಲ್ಲ. ಆದ್ರೂ ಕೂಡ ಕಿಮ್ಮತ್ತಿನ ಬಟ್ಟೆ ಉಟ್ಟು ಆನಂದ ಪಡ್ತೀವಲ್ಲ. ಮನೆ ಸುತ್ತಿರ್ಲಿಕ್ಕೆ ಒಂದು ಸಾಧನ ಬಾರಿಗೆ ಬಳಸ್ತೀವಿ, ಆರೋಗ್ಯ ಚಲೋ ಇರಲಿಕ್ಕೆ ಒಳ್ಳೆ ನೀರನ್ನು ಕುಡಿತೀವಿ, ಶರೀರ ಸುಂದರವಾಗಿರ್ಲಿಕ್ಕೆ ಒಳ್ಳೆಯ ಬಟ್ಟೆ ಆಭರಣಗಳನ್ನು ಕೊಟ್ಟು ಸಂತೋಷ ಪಡ್ತೀವಿ. ಇದನ್ನ ಬದಲಾಗೋದು ಯಾವುದರಿಂದ ಅಂತಂದ್ರ ನಿನ್ನ ಪರಿಶುದ್ಧವಾದ ಅಂತರಂಗದಿಂದ ಬದಲಾದಾಗ ಮಾತ್ರ ಮನೆ ಮಠ ಎಲ್ಲವೂ ಸುಂದರವಾಗಿರ್ತದೆ ಅಲ್ಲ. ಆದ ಕಾರಣ ಬಹಿರಂಗದಿಂದ ನಾವೆಲ್ಲರೂ ಶುದ್ಧದೀವಿ, ಅಂತರಂಗದಿಂದ ಶುದ್ಧದೀವ ಇಲ್ಲಲ್ಲ. ಹೊರಗ ನೋಡಕ ಹತ್ತಿಯನ್ನು ಬಹಳ ಚಲೋ ಕಾಣಬಹುದು, ಆದ್ರೆ ಹೊಡೆದಾಗ ಗೊತ್ತಾಗ್ತದೆ ಅದರೊಳಗೆ ಎಷ್ಟೆಲ್ಲ ಕಲ್ಮಶಗಳು ತುಂಬಿರ್ತವ. ಹಂಗ ಒಂದು ವರ್ಷದ ಪರ್ಯಂತರವಾಗಿ ನಮ್ಮ ಬದುಕಿನೊಳಗೆ ಇದೆಲ್ಲ ವಿಚಾರಗಳನ್ನ ತುಂಬಿಕೊಂಡ್ಬಿಟ್ಟಿರ್ತೀವಿ ಇದ್ರೊಳಗ ಅಲ್ಲ. ಬರೀ ಒಂದು ದಿವಸ ಊರಿಗೆ ಹೋಗಿ ಬಂದ್ರಿ ಅಂತಂದ್ರೆ ಮನೆಗೆ ಹೆಚ್ಚುಗಳ ಬಿಟ್ಟಿರ್ತಾವ, ಬಿದ್ದಿರುತ್ತಲ್ಲ. ನಿಮ್ಮ ಮನೆಗೆ ಯಾರನ್ನ ಬಂದಿರ್ತಾರೆ? ಯಾರು ಇಲ್ಲ. ನಿಮ್ ಕಿರಿ ನಿಮ್ಮ ಹತ್ರನೇ ಇರುತ್ತಲ್ರಿ. ಆದ್ರೂ ಧೂಳು ಹೆಂಗ್ ಬಂತು? ಬರುತ್ತಲ್ಲ. ಹಂಗ ಕೇವಲ 2-3 ದಿವಸ ಮನೆಗೆ ಗದ ಹಾಕಿದ್ರೆ ಅಷ್ಟು ಧೂಳ ಬರುತ್ತಂದ್ರ ಒಂದು ವರ್ಷದ ಪರ್ಯಂತರವಾಗಿ ಈ ಸುಂದರವಾಗಿರ್ತಕ್ಕಂಥ ಈ ಮಹಾಮನೆಯೊಳಗ ಎಷ್ಟು ಧೂಳ ಬಿದ್ದಿರಬಹುದು ವಿಚಾರ ಮಾಡಿ. ಇರುತ್ತಲ್ಲ. ಆದ ಕಾರಣ ಈ ಯಾವ ಮಹಾಮನೆಯೊಳಗಿರ್ತಕ್ಕಂತಹ ಆ ಕಸವನ್ನ ಹೋಗಲಾಡಿಸಿ ರಸವನ್ನ ತಯಾರು ಮಾಡತಕ್ಕಂಥ ವಿಚಾರವೇ ಗಾಜಲಿಂಗಪ್ಪ ತಾತನವರ ಪುರಾಣ ಪ್ರವಚನ ಕಾರ್ಯಕ್ರಮ. ಈ ರಸವನ್ನು ನಾವೆಲ್ಲರೂ ಉಂಟಾಗ ಮಾತ್ರ ನಮ್ಮ ಬದುಕು ಸಾರ್ಥಕ. ಆದ ಕಾರಣ ಶುಚಿ ಆಗಬೇಕು. ನೀರು ತಿಳಿಯಾದ ನೋಡಕ್ ಚಲೋ. ಹಂಗ ಮನಸ್ಸು ತಿಳಿಯಾದ ಮನುಷ್ಯ ಮಹಾದೇವನಾಗಲಿಕ್ಕೆ ಸಾಧ್ಯ. ಅಂತ ಮಹಾತ್ಮನ ಪುರಾಣವನ್ನ ನಾವೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಶ್ರವಣವನ್ನು ಮಾಡೋದ್ರ ಜೊತೆಗೆ ತಾವೆಲ್ಲರೂ ಏನ್ ಹಿಂದೆ ನಮ್ಮ ಅಣ್ಣಗಳು ಅವರು ಸ್ವಲ್ಪ ಗಲಾಟೆ ಮಾಡೋದನ್ನ ನೋಡ್ಕೋಬೇಕು. ಇದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಇದು ಹೆಂಗಂದ್ರ ಮನ್ಯಾಗ ಸಾಕಾಗೈತೆ ಅಂತೇಳಿ ಶಾಲೆ ಹಾಕಿರ್ತಾರ. ಶಾಲೆಯಿಂದ ಬಂದ ತಕ್ಷಣ ಮತ್ತೆ ಇನ್ನೇನ್ ಚಲೋ ಆಗಿನ ಪುರಾಣ ಅಲ್ಲಿಗೆ ಹೋಗಿರಪ್ಪ ಅಂತೇಳಿ ಇಲ್ಲಿ ಯಾಕೆ ಕಳಿಸ್ತಾರಂದ್ರೆ ಅವ್ರು ಧಾರಾವಾಹಿ ನೋಡ್ಬೇಕಂತ ಅವ್ರು ಇಲ್ಲಿಗೆ ಕಳಿಸಿರ್ತಾರೆ. ಇಲ್ಲಾಂದ್ರೆ ಕವ ಮಾಡ್ತಿರ್ತಾವ. ನಮ್ ಜೀವ ಏನ್ ತಿಂತಿಗೆ ಶಾಸ್ತ್ರಿ ಬಂದನ ಹೋಗಿ ಅಲ್ಲಿ ಆರಾಮ್ ಇದ್ದು ಬಾ ಅಂತೇಳಿ ಹೋಗಿ ಆಗ್ತಾ ಪುಟ್ಟ ಗೌರಿ ಹೋಯ್ತ ಪುಟ್ಟಕ್ಕನ ಮಕ್ಕಳು ಕತ್ಲ ಸಾಯ್ತಿರ್ತಾರವ, ಯಾರು ಕೂಡ ಸ್ಥಿರವಲ್ಲ. ಆದ್ರ ಕಾಯ ಅಳಿದರು ಕಾಯಕ್ಕೆ ಅಳದಿಲ್ಲ. ಮಹಾತ್ಮ ಗಾಜಲಿಂಗಪ್ಪ ತಾತ ಯಾವತ್ತೋ ಈ ಪ್ರಪಂಚದೊಳಗ ಲೀನವಾಗಿರಬಹುದು, ಆದ್ರೆ ಅವರು ಮಾಡಿರ್ತಕ್ಕಂಥ ಕಾಯಕಗಳೇನದವಲ್ಲ ಅವೆಲ್ಲರ ಮನಸ್ಸಿನೊಳಗ ಅಚ್ಚಳಿಯಗಳು ಉಳಿದವಲ್ಲ. ಆದ ಕಾರಣ ಒಳ್ಳೆಯವರಾಗಬೇಕು, ಬದುಕಿನೊಳಗ ಒಳ್ಳೆಯದನ್ನ ಕೇಳಬೇಕು. ಯಾಕಂದ್ರೆ ಈ ಮನಸ್ಸು ಐತಲ್ಲ
ಒಂಥರ ಹಾಲಿದ್ದಂತಾಯಿ ಹೆಂಗ ಹಾಲು ನೋಡಿರಿಲ್ಲ, ದಿನ ಬೆಳಂದ್ರ ಪ್ಯಾಕೆಟ್ ಬರ್ತಾವ, ಇಲ್ಲಿ ಬರಂಗಿಲ್ಲ. ಚಲೋ ಮಾಡಿದೆವು, ಅಲ್ಲಿ ಊರುಗಳಾಗ ಡೈರೆಕ್ಟ್ ಕರಿಯರ್ ನೋಡಿ. ಆದ್ರ ಸಿಟಿಯಾಗಿರೋ ಮಕ್ಕಳು ಏನಂದ್ರೆ ಹಾಲನ್ನು ಪ್ಯಾಕೆಟ್ ಅಂತ ತಿಳ್ಕೊಂಡ್ಬಿಟ್ಟಾವ. ಹಾಲಿದ್ದಂಗ ಮನಸ್ಸು, ಈ ಮನಸ್ಸಿನೊಳಗ ವಿಚಾರಗಳಂತಕ್ಕಂಥ ಹುಳಿಯನ್ನು ಓದಿಸ ಹಿಂಡಿ ಬಿಟ್ಟೆ ಅಂತಂದ್ರ ಆ ಹಾಲು ಓಡೋದೇನಾಗ್ತದವ, ಕೆಂಪಾಗಿಬಿಡ್ತದ. ಶುದ್ಧವಾಗಿರ್ತಕ್ಕಂಥ ಹಾಲು ತನ್ನ ಅಸ್ತಿತ್ವವನ್ನು ಕಳ್ಕೊಂಡು, ತನ್ನ ಗುಣವನ್ನು ಕಳ್ಕೊಂಡು, ಆ ಮಾತನ್ನ ಕೇಳಿ ತನ್ನ ತನವನ್ನೇ ಕಳ್ಕೊಂಡು ಬಿಡ್ತದಲ್ಲ. ಹಂಗ ಈ ಮನಸ್ಸು ಕೂಡ, ಈ ಮನಸ್ಸಿಗೆ ಈ ಯಾವ ವಿಚಾರ ಅಂತಕ್ಕಂಥ ಜ್ಞಾನವನ್ನ ತುಂಬಿದಾಗ ಮಾತ್ರ ಮನಸ್ಸು ಶುಚಿಯಾಗಲಿಕ್ಕೆ ಸಾಧ್ಯ, ಮನಸ್ಸು ಆಧ್ಯಾತ್ಮದ ಕಡೆಗೆ ಕೇಳಲಿಕ್ಕೆ ಸಾಧ್ಯ. ಅಂತಹ ಆಧ್ಯಾತ್ಮವನ್ನ ನಾವೆಲ್ಲರೂ ಕೇಳೋದಕ್ಕಿಂತ ಪೂರ್ವದೊಳಗ ಗವಾಯಿಗಳ ಒಂದು ಗಾಯನವನ್ನು ಮಾಡಿದ ಮೇಲೆ ಮುಂದಿನ ವಿಚಾರವನ್ನ ನಾವೆಲ್ಲರೂ ನೋಡೋಣ. ಮಹೇಶ್ವರಿ ಶಂಕರಿ ಹಗೆ ಶಾಹವಿ ಹಗೆ ಮಹೇಶ್ವರಿ ಶಂಕರಿ ಹಗೆ ಶಂಕರಿ ದಯ
ಮಂಗಳಾಚರಣ ಶ್ರೀ ಗುರುವರ ನಾಗಭೂಷಣ ಭೋಗ ಮೋಕ್ಷ ಭೂಷಣ ವಿಶಾಲ ಚೇತನ ಶ್ರೀ ಗಿರೀಂದ್ರ ಸಮಾನತೆ ಪುರಾಣವನ್ನ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪಂಡಿತ ಪದ್ಮನಾಭ ಗುರುವರಿಯರು ಇದನ್ನ ಪುರಾಣವನ್ನು ಬರೀಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಮತ್ತ ಅವರಿಗೆ ಬಂದ್ರು ಇವ್ಯಾಕೆ ಹೇಳಕತ್ತೀರಿ ಅವರು ಅಂತ ಹೇಳ್ಬೋದು. ನಾವೆಲ್ಲ ಹೆಂಗಾಗಿ ಅಂದ್ರ ಮೂಗು ಮಾಡಿದವ್ರನ್ನ ಬಿಟ್ಟು ಮುಕ್ತಿ ಮಾಡಿದವ್ರನ್ನ ಭಾಳ ಸ್ಮರಣೆ ಮಾಡ್ತಾರೆ. ಆದ್ರ ಒಂದು ವಿಪರ್ಯಾಸ ಏನು ಅಂದ್ರ ಗ್ರಂಥವನ್ನ ಬರೆದಿರ್ತಕ್ಕಂತಹ ಕವಿಗಳನ್ನ ಒಂದು ಸಾರಿ ಸ್ಮರಣೆಯನ್ನ ಮಾಡೋದು. ಈಗ ಮಕ್ಕಳಿಗೆ ಒಂದು ಪಾಠವನ್ನು ಮಾಡಬೇಕಾದ ಪಠ್ಯ ಪುಸ್ತಕದ ಕವಿ ಪರಿಚಯ ಅಂತ ಬರಲ್ಲ. ಅವರನ್ನು ಹೇಳಿಯೇ ಮುಂದಿನ ಪಾಠ, ಬೋಧನೆ, ಅಭ್ಯಾಸ, ಅಧ್ಯಯನ ನಿರಂತರವಾಗಿ ಹೋಗ್ತದೆ.
ಸಾಮಾನ್ಯವಾಗಿ ಒಂದು ಊರಿಗೆ ಹೋದ್ರೆ ಅಂತಂದ್ರೆ ಯಾವ ಊರವ್ವ ಅಂತ ಕೇಳ್ತಾರಾಗ್ಲಿ, ಯಾರು ಮೊದಲು ಅಂತ ಕೇಳಂಗಿಲ್ಲ ಮೊದಲು ಅಲ್ಲ. ಅವಾಗ ಇಂಥ ಊರಂತ ಆ ಊರಲ್ಲಿ ಯಾರ ಮನೆ ಅಂತ ಕೇಳ್ತಾರೆ. ಆ ಮನೆ ಇಂಥವ್ರ ಮಗಳು ಇಂಥವ್ರ ಮಗ ಅಂತ ಅವಾಗ ಗೊತ್ತಾಗುತ್ತಲ್ಲ. ಹಂಗ ಹಲವಾರು ಪುರಾಣಗಳ ರಚನೆಯನ್ನು ಮಾಡಿದರೂ ಕೂಡ ಆ ಪುರಾಣದ ಕವಿವರಿಯರನ್ನು ಸ್ಮರಣೆ ಮಾಡೋದು. ಈ ಗ್ರಂಥವನ್ನ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪಂಚಾಕ್ಷರ ಕುರುವರಿಯರ ಸೇವಕನಾಗಿರತಕ್ಕಂತಹ ಪುಟ್ಟರಾಜ ಕವಿ ಗವಾಯಿಗಳವರು ಈ ನಾಡಿಗೆ, ಈ ಮಣ್ಣಿಗೆ ಅನವರತ ಮಾಡಿ ಅರನ ಪೂಜೆ ಗುರು ಸೇವೆಯನ್ನ ಮಾಡಿ ಅಂಧ ಅನಾಥ ಮಕ್ಕಳಿಗಾಗಿ ತನ್ನ ತನುವನ್ನ ಮೀಸಲಿಟ್ಟಂತಹ ಏಕೈಕ ಪುಣ್ಯದ ಜೀವಿ ಅದು ಪುಟ್ಟರಾಜ ಕವಿ ಗುರುವರಿಯರು. ನಾವೆಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬ ಚೆನ್ನಾಗಿಲ್ಲ ಅಂತೇಳಿ ಬಹಳ ದುಡಿತಾರಲ್ಲ, ದುಡಿಯೋದು ಕೇಳಬೇಕು, ನಮ್ದು ದುಡಿತ. ಆದ್ರೆ ರೈತ ದುಡಿತಾನಲ್ಲ ಅದು ದೇಶಕ್ಕಾಗಿ ದುಡಿತಾನೆ. ಆದ್ರೆ ಒಬ್ಬ ಎಂಪ್ಲಾಯಿ ದುಡಿತಾನಲ್ಲ ಅದು ಕೇವಲ ಒಂದು ಕುಟುಂಬಕ್ಕಾಗಿ ಮಾತ್ರ ದುಡಿತಾನ. ರೈತ ರಾತ್ರಿ ಮಳೆ ಬಂದರೂ ಕೂಡ ಬದುಕು ಹೋಗ್ತಾನೆ. ಆದ್ರೆ ಎಂಪ್ಲಾಯ್ ನೈಟ್ ಡ್ಯೂಟಿ ಬಿ ಶಿಫ್ಟ್ ಅಂತೇಳಿ ಒಂದು ದುಡಿತಾನ. ಎಂಪ್ಲಾಯ್ ದುಡಿದ್ರ ಅದು ಕೇವಲ ಕುಟುಂಬಕ್ಕಾಗಿ, ಒಬ್ಬ ಸಂತ ಒಬ್ಬ ರೈತ ದುಡಿದ ಅಂದ್ರ ಅದು ದೇಶದ ಉದ್ಧಾರಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ ದುಡಿತಾರಲ್ಲ. ದುಡಿದವರೇ ಪಂಡಿತ ಪುಟ್ಟರಾಜ ಕವಿ ಗುರುವರಿಯರು. ದೇಶಕ್ಕಾಗಿ ದುಡಿದವರು. ಅವರ ಶ್ರಮ ಅವ್ರಿಗೆ ಎಲ್ಲ ಇತ್ತು. ತಾಯಿ ಮನಸ್ಸು ಮಾಡಿದರೆ ಬಂಗಾರದ ಕಟ್ಟೆಯೊಳಗೆ ಪ್ರಸಾದ ಮಾಡಬಹುದು. ಒಂದು ದಿನವೂ ಕೂಡ ಅವರು ಆಚಾರವನ್ನು ತಪ್ಪಿ ನಡೀಲಿಲ್ಲ. ನಾವ್ ಹೆಂಗಂದ್ರೆ ಹೊಟ್ಟೆ ಉಂಡು ಬಿಡೋನು ಅಲ್ಲ. ಮೊದಲು ಹೊಟ್ಟೆ ಪೂಜೆ, ಆಮೇಲೆ ಉಳಿದು ದೇವ್ರು. ಅದಕ್ಕಂತಲ್ಲ ಉದರ ದೈವ ನೆದರು ಇನ್ನು ದೇವರು ಮೊದಲ ಪೂಜೆ, ಮಿಕ್ಕೆಲ್ಲ ಅದರಿಂದ. ಆದ್ರ ಪುಟ್ಟರಾಜ ಕವಿ ಗುರುಗಳು ಅವ್ರು ಹೆಂಗ ಪೂಜೆ ಮಾಡ್ತಿದ್ರು ಅಂದ್ರ ನಿತ್ಯ ಬೆಳಿಗ್ಗೆ ಜಾವ 3ಕ್ಕೆ ಹೇಳ್ಬೇಕು, ಬಾವಿ ನೀರು ಸ್ನಾನ ಮಾಡ್ಬೇಕು. ಬಾವಿ ನೀರು ಸ್ನಾನ ಮಾಡಿ ಮಡಿಯಿಂದಲೇ ಶಿವಪೂಜೆಯನ್ನು ಮಾಡಿ ಸೂರ್ಯನ ಕಿರಣಗಳು ಭೂಮಿಗೆ ತಾಗುವುದಕ್ಕಿಂತ ಪೂರ್ವದೊಳಗ ಶಿವನಿಗೆ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಆ ಶಿವನ ದರ್ಶನವನ್ನು ಪಡ್ಕೊಂಡು ತರುವಾಯ ಭಿಕ್ಷಾಟನೆಗೆ ಹೋಗ್ತಿದ್ರು. ನಾವು ಅಲರ ಬೆಟ್ಟರು ಕೂಡ ಅದನ್ನ ಮಾಡ್ಕೊತೀವಿ. ಮೊದಲು ಹಳ್ಳಿ ಊರಾಗ ಕೋಳಿ ತಿಂದ್ವು, ಅವು ಇತ್ತಿತ್ತ ಕುದುರೆ ಬಿಡ್ತಾವ. ಯಾಕಂದ್ರೆ ಎಲ್ಲಾರು 2 ಗಂಟೆಗೆ ಅಂತ ಹೇಳ್ತಾರೆ, ನಮ್ದೇನು ಕೇಳ್ತಿಲ್ಲ ಅಂತ. ಅವಾಗಿನ ಕಾಲದಾಗ ಕೋಳಿ ಹೋಗಿದ್ರೆ ಅಷ್ಟೊತ್ತಿಗೆ ಎಷ್ಟು ಕೆಲಸ ಮಾಡ್ತಿದ್ರು. ಆದ್ರೆ ಈಗ ಯಾವಾಗ ಬೇಕು ಅವಾಗ ಎದ್ದೇಳ್ತೇವೆ, ಯಾವಾಗ ಬೇಕು ಅವಾಗ ಮಕ್ಕೊಳ್ತೀವಿ ಅಲ್ಲ. ಕಾಲಾಯ ತಸ್ಮೈ ನಮಃ. ಕಾಲ ಹೆಂಗ ಬರ್ತದೋ ಅಂತ ನಾವು ಊಟಕ್ಕೋಂತ ಹೊಂಟೀವಿ ಅಷ್ಟೇ. ಆದ್ರೆ ಈ ಪುರಾಣವನ್ನ ಬರೆದಿರ್ತಕ್ಕಂಥ ಕವಿ ಬಹಳ ಚಂದ ಬರೀತಾರೆ. ಏನಂತ ಬರುದು ಅಂದ್ರ ಬರೆನೆ ಹುಚ್ಚಾಗಿ ಬರೆದೆ ಅಲ್ಲ. ಕೆಲವೊಂದು ಹುಡುಗರು ಬರೀತಿರ್ತಾರೆ, ನೋಡಿಸ್ಬೇಕು ಹೆಂಗ್ ಬರೀತಾರೆ ಅಂದ್ರೆ ಮಾಸ್ತಾರನ ತುಗುರಿ ಬರೀತಾರೆ. ಬರಿಬೇಕಂತ ಬರೆಯುವ ಶಾಲಾ ಮಾಸ್ತಾರನ್ನು ಭಯಕ್ಕೆ ಬರೀತಾರಾದ್ರೆ ತಮ್ಮ ಸ್ವಯಂ ನಿಷ್ಠೆಯಿಂದ ಇದನ್ನು ಬರೆಯುವುದರಿಂದ ಒಳಿತಾಗ್ತದ ವಿಚಾರವನ್ನು ಬರೆಯುವುದಿಲ್ಲ. ಆದ್ರೆ ಗುರುಗಳು ಬರೀತಾರ ಪುರಾಣವನ್ನು ಬರಿಬೇಕಾದ್ರೆ ಕಣ್ಣು ಮಾತಲ್ಲ, ಇದ್ರೊಳಗ ಅಲಂಕಾರ,
ಛಂದಸ್ಸು, ವ್ಯಾಕರಣ, ವರ್ಣಮಾಲೆ, ಶಬ್ದ ವಿಂಗಡಣೆಯಿಂದ ಮಾಡಿ ಬರೆಯೋದಕ್ಕಲ್ಲ, ಅದಕ್ಕೆ ಛಂದಸ್ಸು ಅಂತ ಕರೀತಾರೆ, ಷಟ್ಪದಿ ಅಂತ ಕರೀತಾರೆ. ಆ ಎಲ್ಲ ವಿಚಾರಗಳನ್ನ ಅಧ್ಯಯನವನ್ನು ಮಾಡಿ ಬರೀಬೇಕಲ್ಲ, ಅಧ್ಯಯನವನ್ನು ಮಾಡಿದಾಗ ಬಹಳ ಒಳಗಡೆ ಮುಚ್ಚಾಗಿಬಿಡಿ ಅಂತೇಳಿ ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ಆದ್ರೆ ಪುಟ್ಟಯ್ಯವರು ಓದಿನೊಳಗೂ ಕೂಡ ತಮ್ಮ ಬುದ್ಧಿವಂತಿಕೆಗಳು ಕೂಡ ಬಹಳ ಎತ್ತರದ ಮಟ್ಟಕ್ಕಿದ್ರು. ಆದ್ರೆ ಕಣ್ಣಿದ್ದಿಲ್ಲ, ಏನಿದ್ದಿಲ್ಲ. ಮತ್ ನಮ್ಮ ಕಣ್ಣು ಚಲೋ ಅದಾವ, ಕೈ ಚಲೋ ಅದಾವ, ಕಾಲು ಚಲೋ ಅದಾವ, ನಾವೇನ್ ಮಾಡಿ ಏನಾರು ಮಾಡಿ ಏನು ಇಲ್ಲ. ಆದ್ರ ಎರಡೂ ಕಣ್ಣಿನಿಲ್ಲ ಅಂದ್ರೂ ಕೂಡ ಎಷ್ಟು ಚಂದ ಪೂಜೆ ಮಾಡ್ತಿದ್ರು, ಎಷ್ಟು ಚಂದ ಆನಂದವಾಗಿ ಮಕ್ಕಳಿಗೆ ಭಿಕ್ಷಾಟನೆಯನ್ನು ಮಾಡ್ಕೊಂಡು ಬಂದು ಆ ಮಕ್ಕಳಿಗೆ ಸಂಗೀತದ ಅಧ್ಯಯನವನ್ನು ಹೇಳ್ಕೊಡ್ತಿದ್ರಲ್ಲ, ಅಂತ ಪುತ್ರರಾದ ಅಡ್ಡವರು ಈ ಒಂದು ಪುರಾಣವನ್ನ ಹುಚ್ಚಾಗಿ ಬರೆದೆ. ನಿನ್ನ ಬೆಳೆದೆ ಪಾಪ ಬರಿದಾದಾಗ, ಪುಣ್ಯ ಭಕ್ತಿಯಾದಾಗ, ಏನಾದ್ರೂ ಬರಿಬೇಕಾದ್ರ ನಮ್ಮ ಪಾಪಗಳೆಲ್ಲವೂ ಕೂಡ ಖಾಲಿ ಆಗ್ಬೇಕು. ಅಂದ್ರ ಪಾಪ ಖಾಲಿ ಆಗ್ಬೇಕಂದ್ರ ಏನ್ ಮಾಡ್ಬೇಕ್ರಿ? ಏನ್ ಮಾಡಿದ್ರೆ ಪಾಪ ಖಾಲಿ ಆಗ್ಬೇಕು? ಗಂಗಾ ಸ್ನಾನ, ತುಂಗಾ ಸ್ನಾನ. ಗಂಗಾ ನದಿಗಳಲ್ಲಿ ಸ್ನಾನ ಮಾಡಿಬಿಟ್ರೆ ಪಾಪವೆಲ್ಲವೂ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ಆದ್ರ ಒಬ್ಬರ ಮನೆಯನ್ನು ಒಯ್ಯಿ, ಒಬ್ಬರ ಮನವ ಪಾಠವ ಮಾಡಿ ಗಂಗೆಯಲ್ಲಿ ನಿಂದ ಏನು ಫಲ ಅಲ್ಲ. ಒಬ್ಬರಿಗೆ ಹೀಯಾಳಿ, ಒಬ್ಬರನ್ನ ಸನ್ಮಾಸಗಳನ್ನ ದುಡಿದು ಬದುಕಿದ ಅಂದ್ರವ ಪುಣ್ಯಾತ್ಮ, ಮತ್ತೊಬ್ಬರನ್ನ ನೋಯಿಸಿ ಅವರ ಎಲ್ಲ ದುಃಖ ವಿಚಾರವಂತನಾಗಿ ಬದುಕಿದ ಅಂದ್ರ ಪಾಪ ಪರಿಣಾಮಬೇಕು, ಪುಣ್ಯ ತುಂಬಬೇಕು. ಪುಣ್ಯ ತುಂಬಬೇಕಂದ್ರೆ ಪುಣ್ಯದ ಕಾರ್ಯಗಳನ್ನು ಮಾಡಬೇಕು. ಚಂದ ಪರಮಾತ್ಮನ ಕುರಿತು ಬೇಡ್ತಾರ, ಪಾಪ ಪರಿಣಾಮಿ ಪುಣ್ಯ ಈ ಆಶ್ರಮದೊಳಗ ಪುಣ್ಯಾಶ್ರಮವಾಗಿ ಬೆಳೆದಲಿ ಅಂತ ಹೇಳಿ ಆ ಪುಣ್ಯಾಶ್ರಮದ ತುಂಬ ಪುಣ್ಯ ಬಳಕೆಯಾದಾಗ ಈ ಒಂದು ಪುರಾಣವನ್ನು ಬರಿತೀನಿ ಎಂದು ಎಂತ ಮಾತು. ಪುಣ್ಯ ಬಳಕೆಯಾದಾಗ ನೀ ಇದ್ದಾಗ ಯಾರು ಹೋಗ್ಲಿ, ನಾ ಹೋದಾಗ ನೀ ಎದುರು ಪರಮಾತ್ಮ ಈ ಅಂತರಂಗದಲ್ಲಿ ಇರಬೇಕು, ನಾನು ಅನ್ನುವಂತ ಅಹಂಕಾರ ಹೋಗ್ಬೇಕು. ಅಂದಾಗ ಮಾತ್ರ ಈ ಒಂದು ಪುರಾಣವನ್ನು ನಾನು ಬರೀತೀನಪ್ಪ ಪರಮಾತ್ಮ ಅಂತ ಹೇಳಿ ಆ ಪರಮಾತ್ಮನ ದಿವ್ಯ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಗಾದಲಿಂಗನ ಪುರಾಣವನ್ನ ಬರಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಹೀಗೆ ಪುರಾಣವನ್ನ ಬರೆಯುವುದರ ಮುಖಾಂತರವಾಗಿ ಮೊಟ್ಟ ಮೊದಲಿಗೆ ವಿನಾಯಕನ ಸ್ಮರಣೆಯನ್ನ ಮಾಡಿದ್ರು. ವಿನಾಯಕ ಅಂದ್ರೆ ಗೊತ್ತಲ್ಲ, ಗಣಪತಿ ಅಂತ ಕರೀತೀವಿ. ಯಾವುದೇ ಪೂಜಾ ಆರಂಭ ಮಾಡಬೇಕಾದ್ರೂ ಕೂಡ ಮೊದಲಿಗೆ ವಿನಾಯಕ, ನಂತರ ಷಣ್ಮುಖ, ವೀರಭದ್ರ ಇವರೆಲ್ಲರ ಸ್ಮರಣೆಯನ್ನ ಮಾಡಿದ್ರು. ಅದಾದ ತರುವಾಯ ಪರಮಾತ್ಮನ ಪಂಚಮುಖಗಳಿಂದ ಉತ್ಪತ್ತಿಯಾಗಿರತಕ್ಕಂತಹ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ, ಪರಮಾತ್ಮನ 5 ಮುಖಗಳಿವೆ. ಈ 5 ಮುಖಗಳಿಗೆ 5 ತತ್ವಗಳು ಅಂತ ಕರಿತೀವಿ. ಯಾವ್ಯಾವು? ಪೃಥ್ವಿ, ಇವೇನು ಕುಂತಿರಲ್ಲ, ಎದುರು ಕುಂತಿರವ ಭೂಮಿ ಮೇಲೆ ನಾಟ್ಯ ಇರ್ತಾ ಇತ್ತು. ಪೃಥ್ವಿ, ತೇಜ, ವಾಯು, ಆಕಾಶ ಅಂದ್ರೆ ಭೂಮಿ, ನೀರು, ಗಾಳಿ, ಅಗ್ನಿ ಮತ್ತು ಆಕಾಶ. ಈ 5 ತತ್ವಗಳಿಗೆ ಅಧಿಪತಿಗಳಾದವರು ಅವರು 5 ಜನ. ಯಾರವರು? ಪಂಚಾಚಾರ್ಯರು ಅಂತ ಕರೀತಿರಲ್ಲ. ರೇವಣ ಸಿದ್ಧ, ಮರಣ ಸಿದ್ಧ, ಏಕೋರಾಮ, ಪಂಡಿತಾರಾಧ್ಯ, ವಿಶ್ವಾರಾಧ್ಯ. ಈ 5 ಜಗದ್ಗುರುಗಳ ಆಶೀರ್ವಾದದಿಂದ ಈ ಒಂದು ಪುರಾಣವನ್ನು ನಾನು ಬರೀತೀನಿ. ಈ ಪುರಾಣದೊಳಗ ಯಾವುದೇ ತರಹದ ಅತಿ ಆತಂಕಗಳು ಬರಬಾರದು ಅಂತ ಹೇಳಿ ಸ್ಮರಣೆಯನ್ನು ಮಾಡಿದ್ದೀನಿ.
ಸ್ಮರಣೆಯನ್ನು ಮಾಡಿ ಪುರಾಣವನ್ನ ಅನಂತಭರಿತರಾಗಿ ಬರೀತಾ ಕಾಲಕ್ಕೆ ಕೈಲಾಸದ ವರ್ಣನೆಯನ್ನು ಮಾಡ್ತಾರೆ. ಕೈಲಾಸದ ಗೊತ್ತಲ್ಲ, ಕೈಲಾಸ ಹೆಂಗಂದ್ರ ನೀವು ತಿಳಿದಂತ ಕೈಲಾಸ ಹೆಂಗಂದ್ರ ಚಲೋ ಗಂಡ ಇರಬೇಕು, ಚಲೋ ಆಸ್ತಿ ಇರಬೇಕು, ಚಲೋ ಮನಿ ಇರಬೇಕು ಅಂದಾಗ ಮಾತ್ರ ಅದು ಕೈಲಾಸ. ಇಲ್ಲ ಅಂದ್ರ ಬರೀ ವನವಾಸ ಅದ. ಅದಕ್ಕೆ ಹೇಳ್ತಾನ ಸರ್ವತ್ ಎಷ್ಟು ಚಂದ ಹೇಳ್ತಾನಂತಂದ್ರ ಬೆಚ್ಚನೆಯ ಮನೆಯಾಗಿ, ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಬಂದಿರಲು, ಇಚ್ಛೆಯ ನಡಿವ ಪತಿ ಇರಲು, ಸ್ವರ್ಗಕ್ಕೆ ಇಚ್ಚು ಚಂದ ಸರ್ವಜ್ಞ ಅಲ್ಲ. ಚಂದ ಬರ್ದ ಮನೆ ಯಾವ್ದಾದ್ರೂ ಇರ್ಲಿ, ಆ ಮನೆಯೊಳಗೆ ಪ್ರೀತಿ ಇರಬೇಕು. ಅದಕ್ಕಂತಾರಲ್ಲ, ಪ್ರೀತಿ ಇರುವ ಮನೆ ಅದು ಅರಮನೆ, ಪ್ರೀತಿ ಇರದ ಮನೆ ಅದು ಸೆರೆಮನೆ ಅಂತ ಅರಮನೆಯ ಒಳಗ ಈ ಪುರಾಣವನ್ನ ಬರೀಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಪುರಾಣವನ್ನು ಬರೀತಾ ಕೈಲಾಸದ ವರ್ಣನೆಯನ್ನು ಮಾಡಿದ್ರು. ಕೈಲಾಸ ಶಿವನ ಸಭೆ. ಇಲ್ಲೇನು ಕುಂತು ನೀವು ವಿಚಾರ ಕೇಳ್ತಿರಲ್ಲ, ಇದು ಒಂದು ಕೂಡ ಸತ್ಸಂಗನ. ಯಾವುದೋ ಇದು ಕೂಡ ಸತ್ಸಂಗ. ಆದ್ರೆ ಕೈಲಾಸವು ಕೂಡ ಇದೇ ತರನಾಗಿ ಇತ್ತು. ಎತ್ತರದ ಸ್ಥಾನದೊಳಗ ವಟವೃಕ್ಷದ ಕೆಳಗೆ ಪರಮಾತ್ಮನ ವಾಸ. ಅರ್ಧಾಂಗಿಯಾಗಿರ್ತಕ್ಕಂಥ ಗಿರಿಜೆ ಪಾರ್ವತಿ ಎಡಭಾಗದಲ್ಲಿ ಕುಳಿತಿದ್ಲು. ಆ ಪಾರ್ವತಿ, ಪರಮಾತ್ಮ, ವಿನಾಯಕ, ನಂದೀಶ ಮತ್ತು ವೀರಭದ್ರ ಈ ರೀತಿಯಾದ ಗಣಾಧೀಶರಿಂದ ಆ ಸಭೆ ನಿತ್ಯಲು ನಿಂತಿರುತ್ತಾರೆ. ಇದನ್ನೆದಕ್ ಮಾಡ್ತಾರೆ ಅಲ್ಲ, ನೀವು ಕೇಳಬಹುದು. ಒಂದು ಗ್ರಾಮ ಪಂಚಾಯತ್ ಒಳಗೆ ಮೀಟಿಂಗ್ ಅಂತ ಮಾಡ್ತಾರೆ, ನೋಡಿದ್ರೆ ಅವ್ರು ಯಾಕೆ ಮಾಡ್ತಾರೆ ಮೀಟಿಂಗು? ಈ ಊರಾಗ ಏನಾದ್ರೂ ತೊಂದರೆಗಳಾದ್ರ, ಈ ಊರಿಗೆ ಅಭಿವೃದ್ಧಿ ಯೋಜನೆಗಳನ್ನು ತರಬೇಕಾದ್ರ ಏನ್ ಮಾಡಿದ್ರು ಒಳ್ಳೇದಾಗುತ್ತಂತ ವಿಚಾರ ಮಾಡ್ತಾರ. ಯಾರೋ ಪಂಚಾಯತ್ ಒಳಗೆ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವ್ರ ಹೆಂಗ ಮಾಡಿ ನಿರ್ಣಯ ಮಾಡ್ತಾರಲ್ಲ, ಅದೇ ರೀತಿಯೊಳಗ ಕೈಲಾಸದೊಳಗೂ ಕೂಡ ಪರಮಾತ್ಮ ಎಲ್ಲ ಗಣಾಧೀಶರನ್ನು ಕೂಡಿಸಿ ಒಂದು ಸಭೆಯನ್ನು ಕರೆದಿತ್ತು. ನಿತ್ಯ ನಡೀತಾ ಇರ್ತದೆ. ಆ ಸಭೆಯೊಳಗೆ ನಾರದ ಮಹಾಮುನಿ ಪ್ರವೇಶ ಮಾಡ್ತಾರೆ. ಈ ಮನೆಗೆ ಯಾರನ್ನ ಬಂದ್ರ ಮಾತಾಡಿಸ್ತಾರೆ, ಸುಮ್ಮನೆ ಕುಂತು ಬಿಡ್ತಾರೆ. ದೇವ್ ಬಡವರು ಅಂತ ಮಾತಾಡಿಸ್ತೇವೆ. ಎಷ್ಟ್ ಚಂದ ಮಾತಾಡಿಸ್ತಾರೆ ಅಂದ್ರ ಕೇಳ್ತೇವೆ. ಎಲ್ಲಾ ಆರಾಮದ ಅಂತ ಕೇಳಿ ಅವ್ರು ಚಲೋ ಇದ್ರ ನಿಮ್ಗೆ ಗೊತ್ತಾಗ ಬಡ ಅವ್ರ ಸತ್ತು ನಿದ್ರ ಏನಾಗ್ಯದ ಒಂದಿಷ್ಟು ಬಿಡಿಸಿ ಹೇಳು. ಏನಾಗಂಗಿಲ್ಲ, ನಾವು ನಿಮ್ ಜೊತೆಗೆ ಐತೀವಿ ಅಂತ ಅವ್ರಿಗೆ ಧೈರ್ಯ ತುಂಬ್ತಿರಲ್ಲ. ಹಂಗ ಆ ಸಭೆಯೊಳಗೆ ಬಂದಿರತಕ್ಕಂಥ ನಾರದನ ಮುಖ ಕುಗ್ಗಿತ್ತು, ಅವನ ಕಲೆ ಕೊಂದಿತ್ತು. ಬಂತ ಕೈಲಾಸದೊಳಗ ಆನಂದಭರಿತರಾಗಿ ಯಾವ ದ್ವಾರಪಾಲಕರನ್ನು ದಾಟಿ ಯಾವ ಕೈಲಾಸವನ್ನು ಪ್ರವೇಶ ಮಾಡಿದ, ಆ ಕೈಲಾಸದೊಳಗ ಶಿವನು ಉತ್ತಮವಾಗಿರತಕ್ಕಂಥ ಗಜಚರ್ಮಾಂಬರದ ಶಿವ, ಗಜಚರ್ಮಾಂಬರ, ನೀಲಕಂಠ, ವಿಷಕಂಠ, ಕೊರಳೊಳಗ ರುದ್ರಾಕ್ಷಿ, ಹಣೆಯ ಮೇಲೆ ವಿಭೂತಿ, ತಲೆಯ ಮೇಲೆ ಗಂಗಾಧರ, ಇವರೆಲ್ಲರಿಂದ ಅಲಂಕೃತನಾಗಿ ಆನಂದಭರಿತನಾಗಿ ಕುಂತಿದ್ದ ಎಡಭಾಗದೊಳಗ ಪಾರ್ವತಿ. ಅವರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಈ ನಮಸ್ಕಾರ ಮಾಡಿದ್ರು ಬಹಳ ಮಜಾದವರು. ಈ ಶಾಸ್ತ್ರ ಹೋದ್ರಲ್ಲ, ಅವ್ರ ಗಾಡಿ ಮೇಲೆ ಹೋದ್ರೆ ಇಲ್ಲಿ ಒಬ್ಬೊಬ್ರು ನಮಸ್ಕಾರ ಹೆಂಗ ಯಾರನ್ನ ಪೊಲೀಸರು ಅಥವಾ ಅಧಿಕಾರಿಗಳು, ಶಾಲಾ ಮಾಸ್ತರ್ ಸುತ್ತಾಗಿ ಅವ್ರಿಗೆ ನಮಸ್ಕಾರ ಅಂತೀರಂತಿರಲ್ಲ. ಇದು ಏಕಾಂತ ನಮಸ್ಕಾರ. ಮತ್ತ ಗುಡಿಗೆ ಹೋಗಿ ಯಾರಾದ್ರೂ ದೊಡ್ಡವರು ಕಂಡರಂತ ಎರಡೂ ಕೈ ಬಾಗಿಸ್ತಿರಲ್ಲ, ಇದು ದ್ವಂದ್ವ ನಮಸ್ಕಾರ ಅಂತ ಕರೀತೀವಿ. ಇಂತಹ ಗುಡಿಗೆ ಬಂದಾಗ ಎರಡೂ ಕೈ ಜೋಡಿಸಿ ನಿಮ್ಮ ಕತ್ತನ್ನ ಬಾಗಿಸ್ತಿರಲ್ಲ, ಅದು ತ್ರೈಂಗ ನಮಸ್ಕಾರ ಅಂತ ಕರೀತೀವಿ. ಹಿಂಗ ನಾರದ ಮಹಾಮುನಿ ಸಾಷ್ಟಾಂಗ
ಮಾಡಿ ಎದ್ದೇಳುವ ಕಾಲಕ್ಕ ಅವ ಆನಂದದಿಂದ ಇದ್ದಿಲ್ಲ, ಅವನ ಮನಸ್ಸು ಬಹಳ ದಾಸರಾಗಿತ್ತು. ಪರಮಾತ್ಮ ಕೇಳಿದ, ಯಾಕ ನಿನ್ನ ಮುಖದೊಳಗ ಉತ್ಸಾಹ ಇಲ್ಲ, ನಿನ್ನ ಮುಖದೊಳಗ ಕಳೆಯಲು ಹೋಗಿಬಿಟ್ಟದ ಯಾಕಂತ ಕೇಳಿದಾಗ ಅವಾಗ ಪರಮಾತ್ಮನಿಗೆ ಒಂದು ದೂರು ಕೊಡ್ತಾನೆ. ಯಾರೋ? ನಾರದ. ನಿನಗೆ ಗೊತ್ತಿಲ್ಲ ಅಂತ ಏನೈತೆ, ಭೂಲೋಕದೊಳಗ ಕತ್ತಲು ಆವರಿಸಿಕೊಂಡು ಬಿಟ್ಟದ. ಯಾವುದೇ ಕತ್ತಲು. ಕತ್ತಲು ಹೋಗಬೇಕಂದ್ರೆ ನೀವೆಲ್ಲ ಏನು ಮಾಡಿ ಬಂದಿರಿ? ಈಗ ದೀಪ ಹಚ್ಚಿ ಬಂದಿರಿ. ಮನೆ ತುಂಬ ದೀಪ ಹಚ್ಚಿಲ್ಲ, ಮನೆ ಒಂದು ದೀಪ ಹಚ್ಚಿಲ್ಲ. ಯಾಕೆ ಉಳಿದ ಕಡೆ ಜಾಗ ಇಟ್ಟು ಬಂದಿದ್ರು, ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಿ ಓಸು ಮುಂಬತ್ತಿ ಮನೆ ತುಂಬ ಬೆಳಕಾಗ್ತಿದ್ರು. ಆದ್ರ ಆ ಮನೆಯ ಕತ್ತಲನ್ನು ಹೋಗಲಾಡಿಸ್ಲಿಕ್ಕೆ ಒಂದು ದೀಪವನ್ನು ಹಚ್ಚಿದ್ರೆ ಆ ಮನೆಯ ಕತ್ತಲೆಲ್ಲವೂ ಕೂಡ ಸಂಪೂರ್ಣವಾಗಿ ನಿರ್ನಾಮವಾಗಿ ಹೋಗ್ತದಲ್ಲ. ಹಂಗ ಈ ಯಾವ ಭರತ ಖಂಡದೊಳಗ ಕರುನಾಡು ಅಂತಕ್ಕಂಥ ಕರ್ನಾಟಕದೊಳಗ ಗಂಗಾವತಿ ಅಂತಕ್ಕಂಥ ಪಟ್ಟಣದೊಳಗ ಯಾವ ಅಜ್ಞಾನ ಕತ್ತಲು ಆವರಿಸಿಕೊಂಡದ. ಯಾವ ಕತ್ತಲು ತಾಯಿ? ನಿಮಗ್ ಗೊತ್ತಿರೋದು ಒಂದ ಕತ್ತಲು ರಾತ್ರಿ ಅಂತ ಅಲ್ಲ. ಅದ್ರ ಅಜ್ಞಾನದ ಕತ್ತಲು ಅನ್ನೋದು ಆ ಜನತೆಗೆ ಹರಡಿತ್ತು. ಮತ್ತು ಗುರು ಅಂದ್ರ ಬೆಳಕು ಕೊಡ್ತಕ್ಕಂಥ. ಆದ ಕಾರಣ ಅಂತ ಅಜ್ಞಾನವನ್ನ, ಆ ಕತ್ತಲೆಯನ್ನ ಸಂಪೂರ್ಣವಾಗಿ ನಿರ್ನಾಮವನ್ನು ಮಾಡೋದು ಹೆಂಗಂದ್ರವ, ಈಗಿನ ಕಾಲ ಇದು ಅಜ್ಞಾನ ಅಂತಿರೋ ಅಥವಾ ವಿಜ್ಞಾನ ಅಂತಿರ ತಾಯಿ? ಯಾವ ಕಾಲ ಇದು? ವಿಜ್ಞಾನ ಅಲ್ಲ. ಆದ್ರೆ ವಿಜ್ಞಾನ ಯಾವಾಗ ನಮ್ಮ ದೇಹದ ಅಂಟ್ಕೊಳ್ತೋ ಅಜ್ಞಾನ ನಮ್ಮೊಳಗೂ ಕೂಡ ಸೇರ್ಕೊಂಡ್ಬಿಡ್ತು. ಯಾಕಂದ್ರ ಬರೀ ಇವತ್ತಿನ ಕಾಲಕ್ಕ ಮನುಷ್ಯ ಕಾಯಕವೇ ಬರೀ ದುಡಿಯದ. ಮುಂಜೆ ನೋಡ್ರು ದುಡಿಯದ, ಸಂಜೆ ನೋಡ್ರು ದುಡಿಯದ. ಒಂದಿಷ್ಟಾದ್ರೂ ಮನ್ಯಾಗ ಗಂಡ ಹೆಂಡತಿ ಕುಂತ ಆನಂದವಾಗಿ ಮಾತಾಡಿರ? ಯಾವಾಗ ಮಾತಾಡಿದ್ರೆ ಫೋನದಾಗ ಕುಂತ ಮಾತಾಡಿರ ನೋಡಿ. ನೀವೆಲ್ಲ ಒಬ್ರಿಗೊಬ್ರು ನೋಡಿಕ ಅಂತ ನಾವು ಓದಾಗಿ ಆಲ್ಬಮ್ ಕೊಟ್ಟು ತೋರಿಸ್ತಿರ್ತ. ನಮ್ ಗಂಟೆ 7 ಗಂಟ ಬೆಂಗಳೂರಾಗ ವರ್ಕ್ ಮಾಡ್ತಾನೆ, ನೀನು ನಾ ಇಲ್ಲಿ ಕಸ ಬರ್ತಾನೆ ಅಲ್ಲ. ಏನು ಅಂದ್ರ ಕಾಯಕದಿಂದ ಮನುಷ್ಯ ತನ್ನ ತನವನ್ನು ಕಳ್ಕೊಂಡ್ಬಿಟ್ಟ. ತನ್ನ ಮನೆ ದೇವರು ಗೊತ್ತಿಲ್ಲ, ತನ್ನ ತಂದೆ ತಾಯಿಯ ಆಚಾರ ವಿಚಾರಗಳು ಗೊತ್ತಿಲ್ಲ, ಅವರನ್ನ ಎಷ್ಟು ಗೌರವಿಸಬೇಕಂತ ಗೊತ್ತಿಲ್ಲ. ಬರೀ ಹಣ 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 ಅಲ್ಲ. ಹಣ ಅಂದ್ರೆ ಹಣನ ಬಾಯಿ ತೆಗ್ತಿತ್ತವ. ಆದ್ರ ಹಣವನ್ನ ಸಂಪಾದನೆಯನ್ನು ಮಾಡುವ ಜೊತೆಗೆ ನೀನು ಗುಣವಂತರಾಗಬೇಕು. ಹಣವಂತರೆಲ್ಲಾರು ಆಗ್ತಾರೆ, ಆದ್ರೆ ಗುಣವಂತರಾಗಬೇಕು. ಅಂತ ಗುಣವಂತರಾಗಿ ಗಂಗಾವತಿ ಭಾಗದೊಳಗ ಎಲ್ಲರೂ ಬದುಕಬೇಕು ಅನ್ನೋದು ನನ್ನ ಆಸೆ ಆಗ್ಯದ. ಆ ಭಾಗದೊಳಗ ಅಜ್ಞಾನ ಅಂತಕ್ಕಂಥ ಜ್ಞಾನ ತುಂಬಿಕೊಂಡು ಬಿಟ್ಟದ. ಆದ ಕಾರಣ ಆ ಭಾಗದೊಳಗ ಓರ್ವ ಗುರುವನ್ನ ನೀನು ಉದಯಿಸಬೇಕಂತ ಪ್ರಾರ್ಥನೆಯನ್ನು ಕೇಳಿದ್ರು. ಯಾರೋ? ನಾರದ. ಆ ಶಿವನ ಪ್ರೇರಣೆಯಿಂದ ಅಲ್ಲಿರ್ತಕ್ಕಂಥ ಗಣಾಧೀಶ್ವರ ನೋಡ್ತಾರೆ. ಕಣ್ಣಿಗೆ ಬೀಳ್ತಕ್ಕಂಥವ್ರು ಯಾರಂತಕ್ಕಂಥ ವಿಚಾರವನ್ನ ನಮ್ಮ ಗವಾಯಿಗೆ ಅವರು ಒಂದು ಗಾಯನವನ್ನು ಮಾಡಿದ್ಮೇಲೆ ಪುರಾಣ ನಾವು ನೀವೆಲ್ಲ ನೋಡೋದು. Hare
ಪುಣ್ಯದ ಪುಣ್ಯದ ಸಭೆಯೊಳಗೆ ನಾರದ ವಸಿಷ್ಠ ವಿಶ್ವಾಮಿತ್ರ ಎಲ್ಲ ಋಷಿ ಮುನಿಗಳ ಮಧ್ಯದೊಳಗ ಒಂದು ಅಂತಿಮ ತೀರ್ಮಾನವಾಯಿತು. ಯಾಕಂದ್ರ ಒಂದು ವರನಿಗೆ ಒಂದು ಕನ್ಯೆಯನ್ನು ಕೊಡೋದು ಎಷ್ಟು ವಿಚಾರ ಮಾಡಿ ಒಪ್ಪಿಗೆ ತಗೊಂಡು ಒಂದು ಮಾತು ಕೊಡ್ತೀರಲ್ಲ, ಒಪ್ಪಿಗೆ ತಗೊಂಡು ಹೋಗಿ ಆ ಬಂಧು ವರ್ಗದವರಿಗೆ ಒಂದು ಮಾತು ಕೊಟ್ಟು ಸಂಬಂಧವನ್ನು ಕಳಿಸೋಣ ಅಂತ ವಿಚಾರ ಕೊಡ್ತಿರಲ್ಲ, ಹಂಗ ಇಲ್ಲಿನೂ ಕೂಡ ವಿಶ್ವಾಮಿತ್ರ, ವಸಿಷ್ಠ, ದುರ್ವಾಸ ಮುನಿ, ನಾರದ, ವಿನಾಯಕ, ಷಣ್ಮುಖ, ವೀರಭದ್ರ ಇವರೆಲ್ಲರ ಸಮಕ್ಷಮದೊಳಗ ದೂರ ಬಂತು. ಭೂಲೋಕದೊಳಗ ಅಜ್ಞಾನ, ಧರ್ಮ, ಆಚಾರ, ಸತ್ಸಂಗ, ಆಧ್ಯಾತ್ಮ, ಗೌರವ ಇವೆಲ್ಲವೂ ಕೂಡ ನಶಿಸಿ ಹೋಗುತ್ತವ. ಈಗ ಅಂದ್ರೆ ಮೊದಲು ಆಗಿನ ಕಾಲದಾಗ ನಾಯಂದ್ರ ಹೆಂಗಿರ್ತಿದ್ರ ಅಂದ್ರ ಕುಂಕುಮದ್ದು ಅಡಿಗೆ ಹಚ್ಕೊಂಡು ₹1 ಬಿಲ್ಲೆ ಅದಷ್ಟು ದೊಡ್ಡದಿದ್ರು. ಅಲ್ಲ ಯಾವುದು ಕುಂಕುಮ, ವಿಭೂತಿ 3 ಬೆರಳು ಆನಂದವಾಗಿ ಕಾಣಬೇಕು ಅಂತ ಅಷ್ಟಿದ್ದು. ಇವಾಗ ವಿಭೂತಿ ಹಚ್ಚಲಿ, ಸ್ನೋ ಪೌಡರ್, ಕುಂಕುಮ ಹಚ್ಚಲಿ, ಟಿಕ್ಲಿ ಇವೆಲ್ಲ ಒಂದೊಂದನ್ನು ಸರಿಸಕತ್ತವಲ್ಲ. ಹಂಗ ಆಗಿನ ಕಾಲಗಳಿಗೂ ಕೂಡ ಆಧ್ಯಾತ್ಮದ ವಿಚಾರ, ಪೂಜೆ, ಜಪ, ಅನುಷ್ಠಾನ, ಮಂತ್ರ, ವಚನ ಇವೆಲ್ಲವೂ ಕೂಡ ದೀಪದೊಳಗ ತೈಲಕ್ಕಾಗಿ ಆದಾಗ ಕತ್ತಲು ಆವರಿಸಿಕೊಳ್ತದಲ್ಲ, ಆ ಕತ್ತಲು ಆ ನಾಡಿನೊಳಗ ಆವರಿಸಿದ್ದು. ಅಧರ್ಮ ತಾಂಡವವಾಡುವುದು. ನಾನು ಅನ್ನುವಂತ ಅಹಂಕಾರ ಎಲ್ಲರೊಳಗಡೆ ತುಂಬಿ ತುಳುಕುತ್ತಿತ್ತು. ನಾನೇ ಮಹಾದೇವ, ನನ್ನ ಬಿಟ್ಟು ಬೇರೆ ಯಾರಿಲ್ಲ, ನನ್ನಂತೆ ನೀವುಗಳೆಲ್ಲರೂ ಅಂತ ದೇವರನ್ನು ತಗೊಂಡೋಗಿ ನೀರಿಗೆ ಬಿಡಕ್ ಚಲೋ ಮಾಡಿ. ಅವಾಗ ಇದನ್ನ ಈಗ ಬಿಟ್ಟೆಲ್ಲ ಅಂತಿರಲ್ಲ, ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಯಾವಾಗ ಮಾತು ಕೇಳ್ತಾರೋ ಅವಾಗ ಚಲೋ ಮಾಡೋದು ಅಂತೀವಿ ನೋಡಿದ್ರು ಭಾಷೆ. ತಪ್ಪಡಿ ಕಾಲ ಯಾವಾಗ ಕಾಲ ಇರುತ್ತೆ ಅವಾಗ ಅಂದಾಗ ಅದರ ನಾದ, ಅದರ ಸುನಾದ, ಅದರ ಶಬ್ದ ಹೊರಗೆ ಹೋಗ್ತದೆ. ಅಲ್ಲಿಯೂ ಕೂಡ ವಿಚಾರ ಮಾಡಿದ ಕಾಲದ ಶಿವ ಒಂದು ನಿರ್ಧಾರವನ್ನು ಮಾಡಿದ. ಏನು ಮಾಡೋದು? ಇದು ಸಾಮಾನ್ಯವಾದ ಕತ್ತಲೆ ಅಲ್ಲ. ಭೂಲೋಕದಲ್ಲಿರತಕ್ಕಂಥ ಜನ ಪಾದವಂತರಾಗಿದ್ದಾರೆ. ಅಲ್ಲ, ಬಹಳ ಜನಕ್ಕೆ ಬಹಳ ವ್ಯಸನ. ಏನು ಅಂದ್ರ ಒಂದು ಮಾತು ಬರ್ತದ, ಗಂಡ ಕಟ್ಟಿದಷ್ಟು ದಾನ ಮಾಡಂಗಿಲ್ಲ, ಹೆಂಡ ತಂದಷ್ಟು ಹಾಲು ಕುಡಿಯಂಗಿಲ್ಲ. ಅಲ್ಲ, ಆದ್ರ ಆಗಿನ ಕಾಲಕ್ಕೂ ಕೂಡ ಸುರಪಾನ ಆಗ್ತಿತ್ತು. ಮಧುಪಾನ ಬೇರೆ, ಸುರಪಾನ ಬೇರೆ. ಭಕ್ತರು ಹೆಂಗಾಗಿದ್ರು ಅಂತಂದ್ರೆ ರಾಕ್ಷಸ ಅವತಾರವನ್ನು ಮಾಡಿದ್ರು. ರಾಕ್ಷಸ ಅಂದ್ರೆ ಬೇರೆ ಯಾರಲ್ಲ, ಒಂದು ನೆನಪಿಟ್ಕೊಂಡು. ರಾವಣ ಮೇಧಾವಿ ಅಲ್ಲ, ಅವನ ರಾಕ್ಷಸ ಅಂತ ಕರಿತೇನೆ. ಹೌದಾ? ನೋಡಕ್ ಏನಾದ್ರು ಒಳ್ಳೆಯ ರೂಪವಂತ, ಒಳ್ಳೆಯ ವಿದ್ಯಾವಂತ, ಒಳ್ಳೆಯ ಗುಣವಂತ, ಒಳ್ಳೆಯ
ಶೌರ್ಯ ಎಲ್ಲ ಬಲ್ಲ ಯಾರೋ ರಾವಣಾಸುರ. ಮತ್ತೆ ಆತ ರಾಕ್ಷಸ ಗುಣದ ಯಾಕೆ ಬಂದು ತಾಯಿ ಯಾಕೆ ಬಂದು ಅಂತಂದ್ರ ಅವರೊಳಗ ನಾನು ಅನ್ನುವಂತ ಅಹಂಕಾರವನ್ನು ಕೊಡ್ತು ನನ್ನಿಂದಲೇ ರಕ್ತ ತಿಳ್ಕೊಂಡ ಆ ಕ್ಷಣವೇ ಅವನ ಅವಪೂರ್ಣಾಗಿ ಮಾರ್ಪಟ್ಟ. ಅಲ್ಲ ಎಂತ ಪರಮಾತ್ಮನ ಆಪ್ತ ಭಕ್ತ ಅಂತ ರಾವಣಾಸುರ. ಎಂತ ಶಿವತಾಂಡವ ಸ್ತೋತ್ರವನ್ನು ಬರೆದ ಜಟಾಟ ವೀಟರಜ್ಜಲ ಪ್ರವಾಹ ಪಾಲಿತಸ್ಥಲೆ ಗಲೇವನವಡೆ ಲಂಬಿಕಾ ಭುಜಂಗ ತುಂಗ ಮಾಲಿಕ ಢಮ 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 ನಿನಾದ ವರ್ಮಯ ಚಕಾರ ಚಂಡ ತಾಂಡವಂ ತನೋತವ ಶಿವ ಶಿವ. ಇಂಥ 27 ಬರೆದ ಅಂತವನ್ನ ನಾವು ರಾಕ್ಷಸ ಅಂತೀವಿ ಅಂದ್ರ ಮತ್ ಯಾರ ಮನಸ್ಸಿನೊಳಗ ಕಲ್ಪನೆಗಳಿರ್ತವೋ, ಯಾರ ಮನಸ್ಸಿನೊಳಗ ಹೊಟ್ಟೆ ಕಿಚ್ಚು ತುಂಬಿರ್ತದೋ ಅವರೇ ರಾಕ್ಷಸರು, ಬೇರೆ ಯಾರು ಅಲ್ಲ. ಅಂತಹ ಗುಣಗಳನ್ನು ತುಂಬಿರ್ತಕ್ಕಂಥ ಭವಿಗಳನ್ನ ಭಕ್ತರನ್ನಾಗಿ ಮಾಡುವಂತ ಶಕ್ತಿವಂತರು ಯಾರಲ್ಲ. ಈಗ ಜಾತ್ರೆಯೊಳಗ ಒಂದು ಬೆಳ್ಳಿ ಕಡೆಗೆ ಹಾಕಿ ಎತ್ತಿದಂತ ಏರ್ಪಾಡು ಮಾಡ್ತಾವ. ಅದನ್ನ ಎತ್ತಿದವನಿಗೆ ಬೆಳ್ಳಿ ಕಳೆದ ಒಂದಿಷ್ಟು ಹಣ ಕೊಟ್ಟು ಮೆರವಣಿಗೆ ಮಾಡ್ತಾರೆ. ಆದ್ರೆ ಇಲ್ಲಿ ಪರಮಾತ್ಮ ನಿರ್ಧಾರ ಮಾಡಿದ ಇಂಥ ಅಜ್ಞಾನವನ್ನ ಸುಜ್ಞಾನದಲ್ಲಿ ತರಬೇಕಾಗಿತ್ತು ಅಂತಂದ್ರ ಜ್ಞಾನಿಗಳೇ ತರಬೇಕು. ಕತ್ತಲೆಯಿಂದ ಬೆಳಕಿನ ಮುಖಾಂತರ ಅವರಿಗೆ ಬೋಧನೆಯನ್ನು ಮಾಡಬೇಕಾಗಿತ್ತು ಅಂದ್ರ ಒಬ್ಬ ವಿದ್ಯಾವಂತನೇ ಜನ್ಮ ತಾಳ್ಬೇಕು. ಅಲ್ಲ ಗೌತಮ ಬುದ್ಧನ ಹತ್ರ ಒಬ್ಬ ಸೇವಕ ಇನ್ನೇನು ಬುದ್ಧ ಪ್ರಾಣವನ್ನು ಬಿಡಬೇಕು. ಆ ಸಮಯದೊಳಗ ಆ ಸೇವಕರಿಗೆ ಕೇಳ್ತಾರೆ, ಯಪ್ಪ ನೀನು ಇನ್ನು 1 ತಾಸಿನೊಳಗ ಜೀವ ಬಿಡಬೇಕು. ಇಲ್ಲಿ ತನಕ ನಿನ್ನ ಬೆಳಕಿನೊಳಗೆ ನಾ ಬದುಕಿ, ನಿನ್ನ ಆಶ್ರಯದೊಳಗೆ ನಾ ಬದುಕಿ, ನಿನ್ನ ಜ್ಞಾನದಿಂದ ನಾ ಬದುಕಿನಿ, ನಿನ್ನ ಒಂದು ಅಂತಃಕರಣದಿಂದ ನಾ ಬದುಕಿನಿ. ನೀ ಸತ್ತ ಮೇಲೆ ನಾ ಯಾರು ಬೆಳಕಿನಾಗ ಬದುಕಬೇಕಂತ ಅವಾಗ ಬುದ್ಧ ಅಂತಾನ, ಸೂರ್ಯನ ಬೆಳಕಿನೊಳಗೆ ನೀ ಬದುಕುವಂತ ಯಾರೇ ಇಡೀ ಜಗತ್ತಿಗೆ ಕೊಡ್ತಕ್ಕಂಥ ಅವನು ಸೂರ್ಯ ದೇವ, ಅವನು ಬೆಳಕಿನ ನೀ ಬದುಕು. ಮತ್ತ ಅವನು ಶಾಣವ. ನೀವೆಲ್ಲ ಅತ್ತಿ ರಂಗೋಲಿನ ಕೂತ್ರ ಮತ್ತೆ ನೀ ಎದ್ರ ಅಲ್ಲ ಅವ ಕರೆಯಪ್ಪ ಸೂರ್ಯ ಹಗಲಿರ್ತಾನ, ರಾತ್ರಿ ಯಾರು ಬದುಕಬೇಕಂತ ಕೇಳಿದವ. ಮತ್ತ ಸೂರ್ಯ ಹಗಲಾಯ್ತು, ರಾತ್ರಿ ಪೂರ್ಣಿ ಚಂದ್ರನ ಬದುಕಿನೊಳಗೆ ಬದುಕು ಅಂದ್ರು. ಯಾರು ಚಂದ್ರನ ಬೆಳಕಿನ ಬೆಳಕಿನೊಳಗ ನೀ ಬದುಕು. ಮತ್ತ ಸುಮ್ಮನೆ ನೀವೇನು ಬಂದಿರ್ತೀರಲ್ಲ ಬೆರ್ಕಿರ್ತೀರಿ ನೀವು, ಯಾವ್ದೇ ಕಿಟ್ಟು ಪಂಚಾಂಗ ಹೇಳ್ತಿರಲ್ಲ, ಸುಮ್ಮನೆ ಕೇಳಿ ಹಾಕಕ್ಕೆ ಹೋಗಿಲ್ಲ. ಒಂದು ಬೋರ್ ಹಾಕೋಬೇಕಂತ ಮಾಡಿ ನಮ್ ಬಸವ ಬಂತಿದಲ್ಲ, ಇಂಥ ದಿಕ್ಕಿ ನೀರು ಬೀಳ್ತಾವ ಅಂತ ಹೇಳ್ತಾರೆ. ಎಷ್ಟಡಿ ಬೀಳ್ತಾವ, ಮತ್ತೆ ಇಟ್ಟಿರೋದು ಇಟ್ಟಿರ್ತೀವ, ನೀರು ಬೀಳ್ತಾವ ಕೇಳಿ ಬೀಳ್ತಾವ ಅಂತ ಹೇಳ್ತಾನೆ. ಎಷ್ಟಡಿಗೆ ಬೀಳ್ತಾವ, ಇಷ್ಟಡಿಗೆ ಬೀಳ್ತಾವ. ಮತ್ತೆ ಉಪ್ಪು ನೀರು ಬೀಳ್ತದ, ಸಿಹಿ ನೀರು ಬೀಳ್ತದೆ. ಏನು ಕುಡಿದು ನೋಡಿದ್ರೆ ಹೇಳ್ತಾರ ಅವಿನ್ನ ತೋಡಿರಂಗಿಲ್ಲ, ಇಲ್ಲೇ ಎಲ್ಲ ಓದಿ ಕೇಳಿರ್ತಾವ. ಆಗ ಅವಾಗ ಕೇಳ್ತಾರ, ಸ್ವಾಮಿ ಚಂದ್ರ ಅಮಾಸಿಗಿರಂಗಿಲ್ಲ ಇರ್ತಾನೆ ಇರ್ತಾನ ಇಲ್ಲ, ಚಂದ್ರನ ಬೆಳಕಿನ ಬದುಕಬೇಕಂತಿರ್ತಾರೆ. ಅಮಾಸಿಗೆ ಚಂದ್ರನಿಲ್ಲ, ಸಾಯಂಕಾಲ ಸೂರ್ಯನೂ ಇರಂಗಿಲ್ಲ, ಮತ್ತ ಯಾರ ಬದುಕಿನೊಳಗ ಬೆಳಕಿನೊಳಗೆ ಬದುಕಬೇಕಂತ ಕೇಳಿದವ. ಅವಾಗ ಭಕ್ತ ಅಂತಾನ, ನಿನ್ನ ಮನೆಯೊಳಗ ಹಚ್ಚಿದ ದೀಪದ ಬೆಳಕಿನೊಳಗೆ ಬದುಕು ಅಂತ ಹೇಳಿದ. ಅವಾಗ ಅವನು ಕೇಳಿದ, ದೀಪದಾಗ ತೈಲ ಇರೋವಾಗ ಮಾತ್ರ ಬೆಳಕು, ಎಲ್ಲಿ ತನಕ ಎಣ್ಣೆ ಇರೋ ಮಾತ್ರ ಬೆಳಕಿರ್ತ. ಮತ್ತೆ ದೀಪದ ಬೆಳಕು ಹೋಗುವಾಗ ಯಾರ ಬೆಳಕಿನೊಳಗೆ ಬದುಕಲಿ,
ಸಾಯ ಹೇಳ್ತಾ ಇವ್ರ ಅಂತಿರ್ತ ಸಾಯ ಎಂತವ್ರು ಕೇಳೋದು ತಂದಿ ಸಾಯ್ತಿರ್ತಾನಂದ್ರ ಎಲ್ಲಿ ಜೋಡ್ತಿ ಹೇಳ್ತಾ ಇರ್ತಾರೆ ಅಲ್ಲ ಯವ್ವ ತಂದೆ ಸಾಯೋ ಕಾಲಕ್ಕ ಲಾಯಕ್ಕೆ ಕರ್ಕೊಂಡು ಬರೋದ್ರ ಮಕ್ಕಳು ಬೆಳೆಬಾರದು. ತಂದೆ ಸಾಯೋ ಕಾಲಕ್ಕೆ ಕರ್ಕೊಂಡು ಬಂದು ಮಕ್ಕಳು ಬೆಳಿಬೇಕು. ಅಂದಾಗ ಮಾತ್ರ ಸಮಾಜ ಬೆಳಿಲಿಕ್ಕೆ ಸಾಧ್ಯ ಅಂತ ವಿಚಾರವನ್ನ ಕೇಳಿದ. ನಾ ಯಾರ ಬೆಳೆದಬೇಕು ಅದನ್ನು ಹೇಳಿಸ್ತಾ ಇದ್ದಾಗ ಬುದ್ಧ ಅಂತಾನೆ, ನೀನು ಸೂರ್ಯನ ಬೆಳಕಿನೊಳಗೂ ಬದುಕಬೇಡ, ಚಂದ್ರನ ಬೆಳಕಿನೊಳಗೂ ಬದುಕಬೇಡ, ಮತ್ತು ದೀಪದ ಬೆಳಕಿನೊಳಗೂ ಬದುಕಬೇಡ. ನಿನ್ನೊಳಗ ಜ್ಞಾನದ ಬೆಳಕೈತಲ್ಲ, ಆ ಜ್ಞಾನದ ಬೆಳಕಿನಿಂದ ಬದುಕು, ನಿನ್ನ ಬದುಕು ಸಾರ್ಥಕವಾಗುತ್ತದೆ ಅಂತ ಜ್ಞಾನವನ್ನ ಹೊಂದಿದವನೇ ಕುಮುದಶೇಖರ. ಒಳ್ಳೆಯ ವಿದ್ಯಾವಂತ, ಪ್ರಜ್ಞಾವಂತ, ಒಳ್ಳೆಯ ರೂಪವಂತ, ಒಳ್ಳೆಯ ಆಚಾರ, ಶಿಷ್ಟಾವಂತ, ಎಲ್ಲದಕ್ಕೂ ಮಿಗಿಲಾಗಿದ್ದ ಅವ ಕುಮುದಶೇಖರ ಅಂತ ಅವನು ಕಣ್ಣಿತ್ತು ಪರಮಾತ್ಮ ಕರೆದಾಗ ಬಾಯಿ ಯಾವ ಈಗ ಮನೆಗೆ ಒಂದು ಆಸ್ತಿಗೊಂದು ಇನ್ನೊಂದು ಹೆಚ್ಚಿಗೆ ಆದ್ರೆ ಅವಾಗ ಒಂದೊಂದು ಮನೆಯಾಗ 12, 13, 18 ಮಕ್ಕಳು ತನಕ ಜನ್ಮ ಕೊಟ್ಟ ತಾಯಿ. ಮತ್ತೆ 18 ಮಕ್ಕಳ ಮೇಲೆ ಬಹಳ ಪ್ರೀತಿ ಇರುತ್ತೆ. ಎಲ್ಲಾ ಮಕ್ಕಳು ತಾಯಿಗೆ ಮಕ್ಕಳೇ. ಆದ್ರ ಎಲ್ಲರನ್ನೂ ಕೂಡ ತಾಯಿ ಹೆಂಗೆ ನೋಡ್ತಾರಲ್ಲ ಅಂತ ತಾಯಿ ಕಲಾವಂತ ಪರಮಾತ್ಮನು ಕೂಡ ಕುಮುದಶೇಖರನ್ನು ಗೊತ್ತು ಮಾಡಿಕೊಳ್ಳಲ್ಲ. ಆ ಕುಮುದಶೇಖರ ಬಂದು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ, ಇವತ್ತು ನಿನ್ನ ಕೃಪೆ ಈ ಯಾವ ಕಂದನ ಮೇಲೆ ಆಶೀರ್ವಾದ ಆಗಿರೋದ ಮೇಲೆ ನನ್ನ ಜನ್ಮ ಸಾರ್ಥಕ. ನೀ ಏನ್ ಹೇಳ್ತೀನಿ ಹೇಳೋ, ಅದನ್ನ ನಾನು ಪಾಲಿಸ್ತೀನಿ ಅಂತ. ಬಹಳ ವರ್ಷ ಆದಾಗ ಏನೋ ನಮಗೆ ಪುಸ್ತಕ ಅಲ್ಲ, ಇವು ತಂದೆ ಏನೋ ಮಕ್ಕಳಿಗೆ ಕೊಡಿಸ್ತಾ ಖುಷಿ ಆಗ್ಬಿಟ್ಟಿರ್ತಾವ. ಮಕ್ಕಳಿಗೆ ಏನು ಕೊಡಿಸ್ಲಿಲ್ಲ ಅಂದ್ರೆ ಕೊಟ್ಟಿಲ್ಲ ಏನು ಇಲ್ಲ, ಸುಮ್ಮನೆ ಕುಂತು ಬಿಡೋದು ಮೂಲ್ಯಾಗ ಹೋಗಿ. ಆದ್ರ ಪರಮಾತ್ಮ ಯಾವಾಗಲೂ ಕೈಮಾಡಿ ಕುಮುದಶೇಖರ ಅಂತಕ್ಕಂಥ ಓರ್ವ ವಿದ್ಯಾವಂತರಲ್ಲ. ಆ ಕುಮುದಶೇಖರ ಎರಡೂ ಪಾದಕ್ಕೆ ನಮಸ್ಕಾರ ಮಾಡಿ, ಏನು ನನಗೆ ಕರೆದಿಯಲ್ಲ ಹೇಳು ಅಂತ ಕೇಳಿದೆ. ಅವಾಗ ಕುಮುದಶೇಖರ ಅಂತನ ಹೇಳುವಂತ ಪರಮಾತ್ಮನ ಆಜ್ಞೆ ಆಯ್ತು. ನೋಡು, ಅಜ್ಞಾನ, ಅಧರ್ಮ ತಾಂಡವವಾಡಿ ತುಂಬಿ ತುಳುಕೈತಿ. ಎಲ್ಲರ ಕೊರಳೊಳಗೂ ಕೂಡ ಲಿಂಗ ಅಂಗ ಬೇರೆ ಬೇರೆ ಆಗಿಬಿಡ್ತಾವ. ಅಧರ್ಮ ತುಂಬಿ ತುಳುಕುವುದ ಮತ್ತ ಜ್ಞಾನ ನಶಿಸಿ ಹೋಗ್ತೈತಿ. ಎಲ್ಲರೂ ಕೂಡ ಪಾಪಭಕ್ತರಾಗಿ ಚಟ ಇರಬೇಕು. ಚಟ ಎಷ್ಟಿಕ್ಕಿರಬೇಕು ಅಷ್ಟಿಕ್ಕಿರಬೇಕು. ಆದ್ರ ಚಟ ಇರೋವರೆಗೂ ಮಾತ್ರ ಇರಬಾರ್ದು. ಯಾವ್ದ್ರೆ ತಿಕ್ಕಿರ್ ನೋಡ್ರಿ ಮುಂಜಾನೆ ಅಲ್ಲ ಅಲ್ಲವ ಹಸ್ಪುಡಿ ಅಲ್ಲ, ಹಸ್ಪುಡಿ ತಿಕ್ಕರ್ ಬಹಳ ಜನ. ಆದ್ರ ಏನು ಚಟ ಮಾಡ್ರಿ ಕಾಣಂಗಿಲ್ಲ. ಗುಟ್ಕಾ ಒಂದು ಮಗುಗ ಹಾಡಿ ಚಟಕ್ಕೆ ದಾಸರಾಗೋದಕ್ಕಿಂತ ಒಂದು ಸಾರಿ ರಾಜಲಿಂಗೇಶ್ವರ ದರ್ಶನವನ್ನು ಮಾಡೋ ಬದುಕು ಸಾರ್ಥಕವಾಗ್ತದಲ್ಲ ಅಂತ ರಾಜಲಿಂಗರಿಂದ ಕುಮುದಶೇಖರ ಆದಿಕಾಸರ ಮೂಲ ಕೈಲಾಸದೊಳಗ ಹೌದ. ನಿನ್ನಿಂದ ಭಾರತ ವಿಶ್ವಗುರುವಾಗಬೇಕು. ಇದು ವಿಶ್ವಗುರು ಭಾರತ ಅಲ್ಲ, ಭಾರತ ದೇಶವನ್ನ ಎಲ್ಲಾ ದೇಶದ ನಾಗರಿಕರು ಇದರ ಗುರುವಿನ ಸ್ಥಾನಗಳಲ್ಲಿ ನೋಡ್ತಾರ. ಇಂಥ ಭಾರತ ದೇಶ ಅಧರ್ಮದಿಂದ ನಶಿಸಿ ಹೋಗಬಾರದು, ಯಾವಾಗಲೂ ಕೂಡ ನಿತ್ಯ ನೂತನ ಚೇತನವಾಗಿ ಬೆಳಗಬೇಕು. ಆದ ಕಾರಣ ನಿನ್ನ ದೀಪದ ಬೆಳಕು ಭಾರತದೊಳಗೆ ಬೆಳಗಬೇಕು ಅಂತ ಅರ್ಪಣೆ ಮಾಡಿ ಅವಾಗ ವಿಚಾರ ಮಾಡಿದ. ಯಪ್ಪ, ತಣ್ಣಗ ಅರಮನೆಯೊಳಗಿರತಕ್ಕಂತ ಗಿರಿ ಪಂಚದೊಳಗಿರುತ್ತೋ ಇಂಥ ಗಿರಿಯನ್ನ ಯಾವ ಪ್ರಪಂಚಕ್ಕೆ ಬಿಟ್ಟಿ ಅಂತ ನನಗೆ ಸ್ವಲ್ಪ ತ್ರಾಸ ಆಗ್ತದ. ಈ ಮನ್ಯಾಗ ನಾಯಿ ಸಾಕ್ತಿ ನೋಡಿ,
ಮನೆಗಿನ ನಾಯಿ ದಾರಿ ಇರ್ತಾವ, ಬೀದಿ ನಾಯಿ ದಾರಿ ಇರ್ತಾವ. ಮನೆಗಿನ ನಾಯಿಗೆ ಸ್ಪೆಷಾಲಿಟಿ ಜಾಸ್ತಿ, ಬೀದಿ ನಾಯಿ ಅವಕ್ಕೇನಿರಂಗಿಲ್ಲ, ಆದ್ರೂ ಕೂಡ ಅವು ಚಲೋ ಇರ್ತವೆ. ಆದ್ರ ಗಿಳಿ ಹೆಂಗಿರುತ್ತಂದ್ರ ಪಂಜರದೊಳಗಿನ ಗಿಳಿ ಆನಂದವಾಗಿರುತ್ತ, ಅದಕ್ಕೆ ಕಷ್ಟ ಗೊತ್ತಿರಂಗಿಲ್ಲ, ಅದಕ್ಕೆ ವಿಚಾರಗಳು ಗೊತ್ತಿರಂಗಿಲ್ಲ, ಅದು ಆನಂದವಾಗಿ ಬೆಳೆದು ಬಿಟ್ಟಿರ್ತದಲ್ಲ, ಅಂತ ಗಿಳಿ ಹಿಡಿದು ಓದು ಪಂಚಾಂಗಗಳನ್ನು ಕೂಡ ಪರಮಾತ್ಮ ಕಲಿಸ್ತಾನ. ಅದಕ್ಕೆ ಹೇಳೋದು ಎಲ್ಲಾರು ಮಾಡುವುದು ಬಟ್ಟೆಗಾಗಿ, ಗೆಣು ಬಟ್ಟೆಗಾಗಿ. ವೇದಶಾಸ್ತ್ರ ಪಂಚಾಂಗವು ಓದಿಕೊಂಡು ಬರಲಿಗೆ ಬೋಧನೆಯ ಮಾಡುವುದು ಬಟ್ಟೆಗಾಗಿ. ಎಷ್ಟೈತವು ಹೊಟ್ಟೆ? ಒಂದೇ ಕೇಳಿರೋದಕ್ಕಾಗಿ. ಈ ಶರೀರ 8 ಕೇಳಿನ ದೇಹ. ಎಷ್ಟು ಕೇಳ್ರಿ? ಈ ಶರೀರ ನೋಡಕ್ಕೆ ಕಾಣಬಹುದು 8 ಕೇಳು. ಮತ್ತೆ ನಿಮ್ ಕೈಯಾಗ ಅಳತೆ ಮಾಡ್ಕೋಬೇಕು, 8 ಕೇಳಿನ ದೇಹದೊಳಗ 1 ಕೇಳಿನ ಉದರ. ಹೊಟ್ಟೆ ಒಂದೇ ಕೇಳಿ. ಈ 1 ಕೇಳು ಹೊಟ್ಟೆ ತುಂಬ ಕಾಯತಕ್ಕ ದುಡಿಬೇಕು ಅಲ್ಲ. ಅದಕ್ಕಂತಾರ ತಾಯಿಯ ಸುಖಕ್ಕೆ ತಾವರದಷ್ಟು ದುಃಖ ನೋಡ. ಭರತ ಕಂಠದೊಳಗ ಹೋಗಬಹುದು ಖರೆ, ಆದ್ರೆ ಅಜ್ಞಾನಿಗಳ ಮಧ್ಯೆ ನಾನು ಹೆಂಗ ಬದುಕಲಿ ಅಂತ. ಈಗ ಒಳ್ಳೆಯವ್ರ ಜೊತೆಗಿದ್ರ ಒಳ್ಳೆಯವ್ರ ಆಗ್ತಾರೆ, ಒಳ್ಳೆಯವರು ಕೆಟ್ಟವ್ರ ಜೊತೆಗೆ ಬರ್ತಾರೆ. ನಿಮ್ಗೆ ಗೊತ್ತಾಗಿಲ್ಲ ಹೆಂಗೆ ಹೇಳ್ಬೇಕಂದ್ರ, ಸರ್ಕಾರಿ ತಗೊಂಡ್ಬಂದು ಕೊಡ್ತೀರಿ ಮನೆ, ಸರ್ಕಾರಿ ಕಾಲಕ್ಕೆ 1 ವಾರ ಹಂಗೆ ಇಡ್ರಿ ಟಮಾಟಿ ಹಣ್ಣು. ಅದ್ರಾಗ ಓಸು ಚಲೋ ಇರುತ್ತೋ, 1 ಹಣ್ಣು ಕೆಟ್ಟದಾಗಿಲ್ಲ, ಓಸು ಚಲೋ ಇರ್ತವ, ಅದು 1ರಿಂದ ಓಸು ಏನಾಗ್ತದ ಕೆಟ್ಟು ಹೋಗ್ತವ. ಅಂದ್ರ ಆ ಭರತ ಖಂಡದೊಳಗ ಅದನ್ನು ತುಂಬಿಕೊಳ್ಳುತ್ತೈತೆ. ಆದ ಕಾರಣ ಕೆಟ್ಟು ಹೋಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಬದಿಗೊತ್ತಿ ಅವರನ್ನು ಪರಿಶುದ್ಧವಾಗಿ ಮಾಡಬೇಕು, ಅದು ನಿನ್ನ ಕರ್ತವ್ಯ ಅಂತ ಹೇಳಿ ಪರಮಾತ್ಮ ಕುಮರಶೇಖರಿಗೆ ಅಪ್ಪಣೆ ಮಾಡಿದ. ಅವಾಗ ಒಲ್ಲದ ಮನಸ್ಸಿನಿಂದ ಹೆಂಗ ಆ ಹೊತ್ತಾನೆ ವಧುವಾಗಿ ಕನ್ಯಾದಾನವನ್ನು ಮಾಡಿಕೊಟ್ಟ ತರುವಾಯ ಓರ್ವ ಯುವತಿ ಅವರ ಮನೆಯಿಂದ ಬಿಟ್ಟು ಹೋಗುವ ಕಣ್ಣಾಗ ನೀರು ಹಾಕಿ ಹೋಗ್ತಾರಲ್ಲ, ಅದೇ ದುಃಖ ಕುಮರಶೇಖರನಿಗಾಯ್ತು. ಎಷ್ಟೊಂದು ಆನಂದವಾಗಿ ಕೈಲಾಸದೊಳಗೆ ನಾನು ಇರ್ತೇನೆ. ಜಪ, ತಪ, ಅನುಷ್ಠಾನ, ವೇದ, ಮಂತ್ರ ಇವೆಲ್ಲದರ ಅಧ್ಯಯನವನ್ನು ಮಾಡಿದೆ. ಆದ್ರೆ ಕ್ಷಣಾದೊಳಗ ನನ್ನನ್ನ ನರಕ ಲೋಕಕ್ಕೆ ಕಳಿಸ್ತೀಯಲ್ಲ ಅಂತ. ಇದೊಂದು ನರಕ ನಾವು ಅಲ್ಲೇ ಅಲ್ಲೇನೂ ಇಲ್ಲ, ಎಲ್ಲಾದ್ರೂ ಇರೋದಿಲ್ಲ ಅಂತಾರಲ್ಲ. ಸ್ವರ್ಗ ನರಕವೆಲ್ಲ ಇಲ್ಲಕ್ಕೆ ಇರೋ ಜನಕ ಇಲ್ಲೇ ಕಾಣಬೇಕು, ಉಸಿರಿರೋ ಕೊನೆಯ ತನಕ. ಅಂತ ನರಕದ ಯಾತನೆಯೊಳಗ ಅಜ್ಞಾನಿಗಳನ್ನ ಸುಜ್ಞಾನಿಗಳನ್ನಾಗಿ ಮಾಡುವಂತ ಹೇಳಿ ನನ್ನ ಶಕ್ತ್ಯಾನುಸಾರವಾಗಿ ನಾವು ಪ್ರಯತ್ನವನ್ನು ಮಾಡ್ತೇನೆ ಅಲ್ಲ. ನನ್ನ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತೇನಪ್ಪ. ನಿನ್ನ ಅಂಗಡಿಯಿಂದ ನಾನು ಯಾವತ್ತೂ ಕೂಡ ಬೇರಂಗಿಲ್ಲ. ಮತ್ತೆ ಎಲ್ಲಿ ಹೋಗಲಿ ಅಂತ ಕೇಳಿ ಭರತ ಕಂಡ ವಿಶ್ವಗುರುವಾಗಬೇಕು ಅಲ್ಲ. ಸ್ವಾಮಿ ಒಂದು ಮಾತು ನೆನಪಿಟ್ಕೊಳ್ರಿ, ಅಮೆರಿಕ ದೇಶ ಏನಾದ್ರೂ ಹಾಳಾಗಿ ಹೋದ್ರ ಆರ್ಥಿಕ ಪರಿಸ್ಥಿತಿ ಹಾಳಾಗ್ಬೋದು. ಯಾವುದೋ ಅಮೆರಿಕ ದೇಶ ಹಾಳಾಗಿ ಹೋದ್ರ ಆರ್ಥಿಕ ಸಂಪತ್ತು ಹಾಳಾಗಬಹುದು. ಚೀನಾ ಹಾಳಾಗಿ ಹೋದ್ರ ವಸ್ತು ಉತ್ಪನ್ನಗಳು ಹಾಳಾಗಿ ಹೋಗ್ಬೋದು. ರಷ್ಯಾ ಹಾಳಾಗಿ ಹೋದ್ರ ಫ್ಯಾಷನ್ ಡಿಸೈನರ್ ಹಾಳಾಗಿ ಹೋಗ್ಬೋದು. ಆದ್ರೆ ಭಾರತ ದೇಶ ಅಂತಕ್ಕಂಥದ್ದು ಏನಾದ್ರೂ ಹಾಳಾಗಿ ಅಂತಂದ್ರ ಸಂಸ್ಕಾರ, ಆಚಾರ, ವಿಚಾರಗಳೆಲ್ಲವೂ ಕೂಡ ನಶಿಸಿ ಹೋಗ್ತವೆ. ಆದ ಕಾರಣ ಭಾರತ ವಿಶ್ವಗುರುವಾಗಿಯೇ ಬರಬೇಕು, ನೀವು ಹೋಗ್ಬೇಕಂತ ಅರ್ಪಣೆಯನ್ನು ಮಾಡಿದ ಪುಣ್ಯದ ಭಾರತ ದೇಶದೊಳಗ ಬರೀತಾರಲ್ಲ, ಜೈ ಭಾರತ ಜನನಿಯ ತನುಜಾತೆ. ಅಂತಹ ಕರುನಾಡಿನೊಳಗ ಗಂಗಾವತಿ ಪಟ್ಟಣದೊಳಗ ಪ್ರವೇಶವನ್ನ ಮಾಡು. ಆ ಗಂಗಾವತಿ ಪಟ್ಟಣದೊಳಗ ಶಾಂತಮ್ಮ ಚಕ್ರಪ್ಪ ಅಂತಕ್ಕಂತ ಗರ್ಭದೊಳಗ ಈ ಜನರನ್ನ ತಾಳು ಅಂತ ಅಪ್ಪಣೆಯನ್ನ ಮಾಡ್ತಾರೆ. ಮುಂದೆ ಏನ್ ನಡೀತದೆ ಅನ್ನೋದನ್ನ ಗವಾಯಿಗಳು ಒಂದು ಗೀತೆಯನ್ನು ಹಾಡಿದ್ಮೇಲೆ ಒಂದು ವಿಚಾರ
ಕರುನಾಡಿನೊಳಗ ಗಂಗಾವತಿ ಅಂತಕ್ಕಂತಹ ಪಟ್ಟಣ, ಆ ಪಟ್ಟಣದ ಪ್ರಾಂತದೊಳಗೆ ಬರುವಂತಹ ಮಳ್ಳಿ ಹೊಸಗೇರಿ ಅನ್ನೋ ಗ್ರಾಮದೊಳಗ ಜನ್ಮವನ್ನ ತಾಳಬೇಕು ಅಂತ ಅಪ್ಪಣೆಯಾಗಿದೆ. ಅಲ್ಲ ತಾಯಿ ಇದ್ದಂಗಿರ್ಬೇಕು, ಇದ್ದಂಗ ಇರಬೇಕು, ಇಲ್ದಂಗ ಇಲ್ದಂಗ ಇರಬೇಕು, ಇದ್ದಂಗಿರಬೇಕು, ಇಲ್ಲದಂಗಿರಬೇಕು. ಒಂದು ದಿವಸ ಅವ ಕರೆದಾಗ ಹೋಗಂಗಿರ್ಬೇಕು. ಆದ್ರ ನೀವೇನು ಹೊಂಟಿರಲ್ಲ, ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ಬೇಡ್ರು. ತಲೆ ಕೈ ಇಟ್ಕೊಂಡು ಹೋಗ್ಬಾ ಅಂತ ಇತ್ತು ಗೆದ್ಕೊಂಡು ಹೋಗ್ಬೇಕು. ಇತ್ತು ಗೆದ್ಕೊಂಡು ಹೋದಾಗ ಮಾತ್ರ ಆತನ ಕೃಪೆ ನಮಗಾಗ್ತದೆ. ಇಲ್ಲಿ ಬಹಳ ವಿಚಾರವಂತನಾಗಿರ್ತಕ್ಕಂಥ ಕುಮುದಶೇಖರನ ಆಯ್ಕೆಯನ್ನ ಮಾಡಿ ಅಲ್ಲ, ಒಂದು ಹೆಣ್ಣನ್ನ ಮನೆಗೆ ಸೊಸೆಯಾಗಿ ತರ್ತಾರಂದ್ರ ಒಳ್ಳೆ ಗುಣವನ್ನ ನೋಡಿ ತರ್ತಾರ. ಒಂದು ಎತ್ತನ್ನ ರೈತ ಆಯ್ಕೆ ಮಾಡ್ತಾರಂದ್ರ ಆ ಎತ್ತು ಚಲೋ ಇರಬೇಕು, ಚಲೋ ದುಡಿಬೇಕು ಅಂತ ಎತ್ತನ್ನ ಆಯ್ಕೆ ಮಾಡ್ತಾರೆ. ಹಂಗ ಓರ್ವ ಗುರುವನ್ನ ಆಯ್ಕೆ ಮಾಡ್ಬೇಕಾಗಿತ್ತು ಅಂದ್ರೂ ಕೂಡ ಆ ಗುರುವಿನೊಳಗ ಸುಜ್ಞಾನ, ಆ ಗುರುವಿನೊಳಗ ವಿಚಾರ, ಆ ಗುರುವಿನ ಹಸ್ತ ಶುದ್ಧವಾಗಿರ್ಬೇಕು ಅಂತಿರಲ್ಲ. ಕಣ್ಣು, ಕೈ, ಕಚ್ಚೆ, ಬಾಯಿ ಇವೆಲ್ಲವೂ ಕೂಡ ಪರಿಶುದ್ಧವಾಗಿದ್ದಾಗ ಮಾತ್ರ ಅವನು ನುಡಿದಿದ್ದೆಲ್ಲವೂ ವೇದವಾಕ್ಯ. ಹಂಗ ಕುಮುದಶೇಖರನ ವಾಣಿಯೂ ಕೂಡ
ಬಹಳ ಸುಂದರವಾಗಿತ್ತು. ಆತನ ಆಯ್ಕೆಯನ್ನು ಮಾಡಿ ಅಪ್ಪಣೆಯನ್ನು ಮಾಡಿದ್ರು. ಆತನ ವಾಣಿ ನಾಳೆ ದಿವಸ ಗಂಗಾವತಿಯ ಪಟ್ಟಣದೊಳಗ ಯಾವ ಶಾಂತಮ್ಮ ಶಂಕರಪ್ಪ ಅನ್ನುವಂತ ಗರ್ಭದೊಳಗ ಆ ಶಿವಯೋಗಿಯ ಉದರವನ್ನ ಯಾವ ರೀತಿ ಪ್ರವೇಶವನ್ನು ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಕೂಡ ನಾಳೆ ದಿವಸ ನೋಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ, ನಾಳೆ ಯಾವ ನಾಳೆ ಶನಿವಾರ ತಾಯಿ, ನಾಳೆ ಆ ದಂಪತಿಗಳು ಗಂಗಾವತಿಯ ಪ್ರಾಂತದೊಳಗಿರ್ತಕ್ಕಂತಹ ಊರು ನೆನಪಿಡ್ರಿ, ಬಸರಕೋಡು ಅಲ್ಲ, ನಾವು ನೆನಪಿಡ್ತೀವಿ, ನಾವೆಲ್ಲ ನೀವು ನೆನಪಿಡ್ಬೇಕು. ಮಳ್ಳಿ ಹೊಸಗೆರೆ ಅನ್ನುವಂತ ಊರು, ಆ ಊರೊಳಗ ಶಾಂತಮ್ಮ ಶಂಕರಪ್ಪ ಅನ್ನುವಂತ ದಂಪತಿಗಳು ಅವರ ಜೀವನ, ಅವರ ಆಚಾರ, ಅವರ ಭಕ್ತಿ ಯಾವ ತರ ಇತ್ತು ಅಂತಕ್ಕಂಥ ವಿಚಾರವನ್ನ ನಾಳೆ ದಿವಸ ನಾವು ನೋಡೋಣ. ನಾಳೆ ಶನಿವಾರ, ನಾಳ್ದ ಏನೈತಿ ಮಜಾ ಬರತ್ತ ಅಲ್ಲ, ಮತ್ತೆ ಬಿಗ್ ಬಾಸ್ ಇಲ್ಲ ಯವ್ವ ಅವೆಲ್ಲವೂ ಮುಂಜಾನೆ. ಆದ್ರ ಆದಿತ್ಯವಾರದ ದಿನ ನಾಳೆ ಒಂದು ದಿವಸ ಆ ಶರಣ ದಂಪತಿಗಳ ಜೀವನ, ಅವರ ಗರ್ಭದಲ್ಲಿ ಜನಿಸಿರ್ತಕ್ಕಂತಹ ಶಿಶುವಿನ ನಾಮಕರಣ, ಏನೋ ತೊಟ್ಟಿಲ ಕಾರ್ಯ ಅಂತ ಕರಿತೇವೆ. ಅದು ಭಾನುವಾರದ ದಿವಸ ತೊಟ್ಟಿಲ ಕಾರ್ಯಕ್ರಮ ಇರ್ತದೆ. ಆದ ಕಾರಣ ಅಂತಹ ಶಿವಯೋಗಿಯ ಸ್ವರೂಪನಾಗಿರ್ತಕ್ಕಂತಹ ಮಹಾತ್ಮ ಗಾದಿಲಿಂಗಪ್ಪನ ತೊಟ್ಟಿಲ ಕಾರ್ಯಕ್ರಮಕ್ಕ ಯಾರಾದ್ರೂ ದಾನಿಗಳು, ತೊಟ್ಟಿಲವನ್ನ ಕೊಡಿಸ್ತಕ್ಕಂಥ ದಾನಿಗಳು ತೊಟ್ಟಿಲವನ್ನ ಕೊಡಿಸ್ರಿ. ಆ ಮಗುವಿಗೆ ಬೆಳ್ಳಿಯ ಲಿಂಗದ ಕಾಯಿ ಮತ್ತ ಉದಾರ, ಮತ್ತ ಆ ಮಗುವಿಗೆ ಒಳ್ಳೊಳ್ಳೆಯ ಬಟ್ಟೆ, ಆ ಮಗುವಿಗೆ ಕಲಿಯುವಂತಹ ಶಾಲಾ ಪಠ್ಯ ಪುಸ್ತಕ, ಕುಲಾಯಿ, ನಿಮಗೇನು ತಿಳಿತದಲ್ಲವ ಅದನ್ನ ದಾನವನ್ನು ಮಾಡತಕ್ಕಂಥ ದಾನಿಗಳು ನಮ್ಮ ಕಮಿಟಿಯವರ ಹತ್ರ ತಮ್ಮ ಗೌರವ ಭಕ್ತಿ ಕಾಣಿಕೆಯನ್ನ ಅವರ ಹತ್ರ ಬರೆಸಿ ತಮ್ಮ ಹೆಸರನ್ನ ನೋಂದಾಯಿಸಿರ್ತಕ್ಕಂಥ ಮಾತನ್ನು ತಿಳಿಸಿ, ಮತ್ತೆ ನಾಳೆಯಿಂದ ನೀವೇನು ಬರುವಾಗ ಬಹಳ ಜನ ಒಂದೊಂದ್ ಕಡೆ ಒಬ್ಬರು ಕರ್ಕೊಂಡು ಹೋಗ್ತಾರೆ ಅಲ್ಲ, ಅಲ್ಲಿ ಚಲೋ ಐತೆ, ಅಲ್ಲಿ ಚಲೋ ಹೇಳ್ತಾರ, ಬಾ ಪಂಚಾಂಗ ಹೇಳ್ತಾರ ಅಂತಲ್ಲಿ ಬಹಳ ಜನ ಕರ್ಕೊಂಡು ಹೋಗ್ತಾರೆ. ಸಿನಿಮಾ ಚಲೋ ಐತೆ ಅಂತೇಳಿ ಸಿನಿಮಾಕ್ ಬಹಳ ಜನ ಕರ್ಕೊಂಡು ಹೋಗ್ತಾರೆ. ಆದ್ರ ತಾಯಿ ಯಾವುದೂ ಕೂಡ ನಮ್ಮಿಂದ ಬರೋದಲ್ಲ, ನಿಮ್ಮಿಂದ ಬರೋದು ಯಾವ್ದಾದ್ರು ಒಂದಿತ್ತು ಅಂದ್ರ ಅದು ಪುಣ್ಯ ಮಾತ್ರ. ಆ ಪುಣ್ಯ ಸಂಪಾದನೆ ಮಾಡ್ಬೇಕಾಗಿತ್ತು ಅಂದ್ರ ಈ ಪುರಾಣಕ್ಕ ಎಷ್ಟ್ ಕೈ ಇರೋದು, ಕೈ ಏಸದು ಕಾಣದವಲ್ಲ, ಆ ಕೈ ಎರಡು, ಕಣ್ಣು ಎರಡು, ಕಿವಿ ಎರಡು, ಕಾಲು, ಇದು ಗುಟ್ಟೇನು, ಕಣ್ಣುಗಳೆರಡು ಬಾಯ್ತಾನೊಂದು ಇನ್ನೇ ನಿನ್ನೆ ನಿನ್ನೇನೋ, ಕಾಲುಗಳೆರಡು ಬಾಯ್ತಾನೊಂದು ಇನ್ನೇ ನಿನ್ನೆ ನಿನ್ನೇನೋ, ಕೈಗಳೆರಡು ಬಾಯ್ತಾನೊಂದು ಇನ್ನೇ ನಿನ್ನೆ ನಿನ್ನೇನೋ ಅಲ್ಲ, ಇವೆಲ್ಲವೂ ಎರಡು ಬಾಯಿ ಮಾತ್ರ ಒಂದೇ. ಆದ ಕಾರಣ ಈ ಯಾವ ಗುಟ್ಟನ್ನ ನಾಳೆ ದಿವಸ ನಿಮ್ಮೆಲ್ಲರಿಗೆ ನಾನು ಬಿಟ್ಟಿಡುತ್ತೇನೆ. ಆದ ಕಾರಣ ನೀವೆಲ್ಲರೂ ಕೂಡ ಒಬ್ಬೊಬ್ರು ಬರುವಾಗ ಒಬ್ಬೊಬ್ರನ್ನ ಕರ್ಕೊಂಡ್ ಬನ್ನಿ, ಒಬ್ಬೊಬ್ರು ಬರುವಾಗ ಮತ್ತೊಬ್ಬರನ್ನು ಕರ್ಕೊಂಡು ಬನ್ನಿ. ಈ ಅಂಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಬೇಕು. ನೀವೆಲ್ಲರೂ ಕೂಡ ಕೇಳಿದ್ದನ್ನ ಆ ಯಾವ ಗಾದಿಲಿಂಗಪ್ಪನವರಿಗೆ ಸಂತೋಷವಾಗ್ತದೆ. ಅಂತಹ ವಿಚಾರ ನೀವು ಸಂತೋಷವಾಗಿದ್ರಿ ಅಂತಂದ್ರ ಎಲ್ಲವೂ ಕೂಡ ಆನಂದವಾಗ್ತವೆ. ಆದ ಕಾರಣ ತಾವೆಲ್ಲರೂ ಕೂಡ ಅಡಿಗೆ ಮಾಡಬೇಕ್ರಿ, ನಾವು ಇಲ್ಲ ಹೋಗಿ ಮಾಡ್ಬೇಕ, ಏನ್ ತೊಂದ್ರೆ ಇಲ್ಲ, ಇಲ್ಲೇ ಪ್ರಸಾದ ಇರ್ತದ. ಎಲ್ಲರೂ ಕೂಡ ಪ್ರಸಾದವನ್ನ ಸ್ವೀಕಾರ ಮಾಡಿ ಆ ಗಾದಿಲಿಂಗಪ್ಪನ ಕೃಪೆಯನ್ನು ಪಡಿಬೇಕು ನೀವು. ಯಾಕಂದ್ರ ಪ್ರತಿಯೊಂದು ಅಂಗಳಿನೊಳಗೂ ಕೂಡ ಆ ಪರಮಾತ್ಮನ ರೂಪವಿರುತ್ತದೆ. ಅಂತಹ ಅನ್ನವನ್ನ ಯಾರು ಕೂಡ ಚೆಲ್ಲಲಾಗದು. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಿಲ್ಲಿಸ್ಕೊಂಡು ಪ್ರಸಾದವನ್ನು ಮಾಡ್ರಿ. ಪ್ರತಿಯೊಂದು ಅನ್ನದ ಅಗಳಿನಿಂದ ಸಾವಿರ ಸಾವಿರ ಕಾಣದ ಕೈಗಳ ಶ್ರಮವಿರುತ್ತಾಯಿ. ಆದ ಕಾರಣ ಆ ಪ್ರಸಾದವನ್ನ ಯಾರು ಕೂಡ ವ್ಯರ್ಥ ಮಾಡಬೇಡ್ರಿ. ಆ ಪ್ರಸಾದ ಬೇಕು ಅಂತ ಜಾಸ್ತಿ ನೀಡಬೇಡ್ರಿ. ಇವ ಮಾವದನ, ಇವ ಅಳಿಯದನ ಅಂತ ಹೇಳಿ ಯಾರ ಪ್ರಸಾದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇರಿಸ್ಕೊಂಡು ಪ್ರಸಾದವನ್ನ ಮಾಡ್ರಿ. ಮತ್ತ ಕಾಲಿಡಿದು ಪ್ರಸಾದ ಮಾಡ್ಬೇಕು, ಮುಗಿ ಬಿದ್ದು ಪ್ರಸಾದ ಮಾಡಬಾರ್ದು. ನೀವು ಇದು ಸಂಸ್ಕಾರ,
ಪ್ರತಿಯೊಂದು ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು ಬಸವಕೋಡಿನ ಪುರಾಣವನ್ನು ಕೇಳಿದ್ರೆ ಈ ಭಾಗದಲ್ಲಿ ಬಹಳ ಕಡೆ ಪುರಾಣ ಆಗ್ತಾವ. ಮಸೀದಿಪುರ ಆಗಿರ್ಬೋದು, ಗೋಟೂರ್ ಆಗಿರ್ಬೋದು, ಮತ್ತ ಬೇಗನಹಳ್ಳಿ ಆಗಿರ್ಬೋದು, ಜಂಗಮರ ಹೊಸಳ್ಳಿ ಆಗಿರ್ಬೋದು, ಗುಳ್ಳಂ ಗ್ರಾಮ ಆಗಿರ್ಬೋದು, ಈ ಸುತ್ತಲೂ ಕೂಡ ಪುರಾಣಗಳಾಗ್ತವೆ. ಆದ್ರೆ ಎಲ್ಲಾ ಪುರಾಣಗಳಿಗಿಂತ ವಿಶೇಷವಾಗಿ ಬಸವಕೋಡಿಗಳನ್ನ ನೋಡಬೇಕಂತಕ್ಕಂಥ ಮಾತು ಬರ್ಬೇಕಾದ್ರೆ ನಿಮ್ಮೊಳಗ ಸಂಸ್ಕಾರ ಬರಬೇಕು, ನಿಮ್ಮೊಳಗ ಆಚಾರ ಬರಬೇಕು, ನಿಮ್ಮೊಳಗ ವಿಚಾರ ಬರಬೇಕು. ಇವೆಲ್ಲವೂ ಬಂದಾಗ ಮಾತ್ರ ಈ ಒಂದು ಆಧ್ಯಾತ್ಮ, ಈ ಒಂದು ಪುರಾಣ ನಮ್ಮೆಲ್ಲರನ್ನ ಬದಲು ಮಾಡುತ್ತದೆ ಅಂತಕ್ಕಂಥ ವಿಚಾರವನ್ನ ತಮ್ಮೆಲ್ಲರಿಗೂ ತಿಳಿಸಿ, ಆದಿತ್ಯವಾರ ತೊಟ್ಟಿಲ ಕಾರ್ಯಕ್ರಮ, ನಾಳೆ ದಿವಸ ಆ ದಂಪತಿಗಳು ಯಾವ ರೀತಿ ಸರಳವಾದ ಜೀವನವನ್ನ ಮಾಡಿದಂತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಕೇಳೋಣ ಅಂತಕ್ಕಂಥ ಮಾತನ್ನ ತಿಳಿಸಿ ಇವತ್ತಿನ ನನ್ನ ವಾಕ್ಪುಷ್ಪವನ್ನ ಗುರುವಿನ ಪಾದಕ್ಕೆ ಸಮರ್ಪಣೆಯನ್ನ ಮಾಡಿ ಮುಂದಿನ ಕಾರ್ಯವನ್ನ ನಮ್ಮ ಕಮಿಟಿಯವರು ನೆರವೇರಿಸಿಕೊಡ್ತಾರೆ. ತರುವಾಯ ಪುರಾಣಕ್ಕೆ ಮಂಗಲ. ಇಲ್ಲಿಯವರೆಗೆ ನಿಮಗೆಲ್ಲ ಹೊಟ್ಟೆಯ ತುಂಬಾ ಊಟವನ್ನು ಉಣಬಡಿಸಿರ್ತಕ್ಕಂಥ ನಮ್ಮ ಶಾಸ್ತ್ರೀಜಿಗಳವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ನೀವು ಧನ್ಯವಾದಗಳನ್ನು ತಿಳಿಸಬೇಕು. ಹಾಗೇನೆ ಈ ಶಿವಶರಣ ಗಾಳಿಲಿಂಗಪ್ಪ ತಾತನವರ ಮಹಾ ಕಾರ್ಯಕ್ರಮಕ್ಕೆ ಕಾಣಿಕೆ ನೀಡಿರ್ತಕ್ಕಂಥ ಭಕ್ತಾದಿಗಳು ಹಿರೇಮಠದ ಮಲ್ಲಿಕಾರ್ಜುನ ಸ್ವಾಮಿ 501 ರೂಪಾಯಿ, ಮಲ್ಲಯ್ಯ ಸ್ವಾಮಿ ರಾಮನಮನ ಮಠ 1001 ರೂಪಾಯಿ, ಹೋಟೆಲ್ ಅಂಬಮ್ಮ ಸ್ವಾಮಿ 101 ರೂಪಾಯಿ, ಬಡಿಗೇರ್ ಅನ್ನಪೂರ್ಣಮ್ಮವ್ವ 51 ರೂಪಾಯಿ, ಬಂಗಾರಗಿಂಡಿ ರತ್ನಮ್ಮ 101 ರೂಪಾಯಿ, ಅಂಗಡಿ ಮಾರಣ್ಣ 100 ರೂಪಾಯಿ, ಹಾಲಪ್ಪನವರ ಮಲ್ಲಯ್ಯ 100 ರೂಪಾಯಿ. ಇವರೆಲ್ಲರೂ ತಾತನವರ ಮಹಾಪುರಾಣಕ್ಕೆ ಕಾಣಿಕೆ ಸಮರ್ಪಣೆ ಮಾಡಿದ್ದಾರೆ. ಇವರೆಲ್ಲರಿಗೆ ತಾತನವರು ಆಯುರ ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡನೆಂದು ಕರುಣಿಸುತ್ತಾ, ಹಾಗೆ ಇವತ್ತಿನ ಪುರಾಣ ಪ್ರವಚನಕಾರರಿಗೆ ಪ್ರಸಾದ ವ್ಯವಸ್ಥೆ ಹಿರೇಮಠದ ಮಲ್ಲಿಕಾರ್ಜುನ ಸ್ವಾಮಿಯವರು ನಡೆಸಿಕೊಂಡು ಬಂದಿದ್ದಾರೆ. ನಾಳಿನ ದಿನ ಮೇಟಿ ಮಲ್ಲಿಕಾರ್ಜುನ ಗೌಡ ಇವರು ಮನೆಯಲ್ಲಿ ಪ್ರಸಾದ ಮತ್ತು ಪೂಜೆ ಇರುತ್ತದೆ. ಹಾಗೆ ಪುರಾಣಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಇಂದಿನ ಬಳ್ಳಾರಿ ಪಂಪನಗೌಡರು, ನಾಳಿನ ಪುರಾಣಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಹಳೆಮನೆ ಸೋಮಶೇಖರ್ ಗೌಡರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಯಾರಾದ್ರೂ ದಾಸೋಹ ಮತ್ತು ಪ್ರವಚನಕಾರರಿಗೆ ಪ್ರಸಾದ ಮಾಡಿಸ್ತಕ್ಕಂಥವ್ರಿದ್ರೆ ಹೆಸರನ್ನು ನೋಂದಾಯಿಸಬೇಕು. ಹಾಗೆ ನಾಳಿನ ದಿನ ಬರ್ತಕ್ಕಂಥ ಎಲ್ಲ ಸರ್ವ ಸದ್ಭಕ್ತಾದಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬಂದು ಪುರಾಣವನ್ನು ಕೇಳಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಹಾಗೆ ಬಂದಿರತಕ್ಕಂಥ ಭಕ್ತಾದಿಗಳು ಯಾರು ಹಾಗೆ ಹೋಗಬಾರ್ದು, ಪ್ರಸಾದ ಸೇವನೆ ಮಾಡಬೇಕು. ಬಂದಿರತಕ್ಕಂಥ ಭಕ್ತಾದಿಗಳು ಮಧ್ಯದಲ್ಲಿ ಯಾರು ಎದ್ದು ಹೋಗಬಾರ್ದು. ಇಲ್ಲಿ ನಿಮಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ. ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದ ಸ್ವೀಕಾರ ಮಾಡಬೇಕು. ಇನ್ನು ಕಾಣಿಕೆ ಆಗ್ಲಿ ಮತ್ತು ದಾಸೋಹ ಆಗ್ಲಿ ಮಾಡಿಸ್ತಕ್ಕಂಥವ್ರಿದ್ರೆ ಹೆಸರನ್ನು ನೋಂದಾಯಿಸಬೇಕು. ನಾಳೊಂದೇ ಇಲ್ಲ ನಾಡಿದ್ದು ಭಾನುವಾರ ತೊಟ್ಟಿಲ ಕಾರ್ಯಕ್ರಮ ಇರುತ್ತದೆ. ಲಿಂಗದಕಾಯಿ, ತೊಟ್ಟಿಲ, ಉಡ್ದಾರ, ಬಟ್ಟೆ ಇನ್ನು ಯಾವ್ದಾದ್ರೆ ನಿಮ್ಗೆ ಯಾವ್ದು ಇಷ್ಟ ಅನ್ಸುತ್ತೆ ಅದನ್ನು ಕೊಟ್ಟು ಹೆಸರನ್ನು ನೋಂದಾಯಿಸಬೇಕು. ಹಾಗೆ ಇಂದಿನ ಪುರಾಣಕ್ಕೆ ಮಹಾಮಂಗಳವನ್ನು ಪಾಡೋಣ. ಎಲ್ಲರೂ ಎದ್ದು ನಿಂದಿರ್ಬೇಕು. ಅದು ಇದು ಮಾಡುದು Thank you.
ಇನ್ನೊಂದು ತಗರ ತಗೊಂಡ್ರಿ ಯಾರು ಮಂಗಾಳ್ತೆ ಇಲ್ಲಿ ಯಾರು ಮಂಗಾಳ್ತ ತಗಂತಿಲ್ಲ ಎಲ್ಲರೂ ಪ್ರಸಾದ ಕತ್ತಾಡ್ತಾರ ಎಲ್ಲರೂ ಶಾಂತ ರೀತಿಯಿಂದ ಶ್ರೀ